ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಯಾರನ್ನು ಕರೆಸ್ತಾ ಇದ್ದೀರಾ? ಯಾವ ಅಡುಗೆನ ಮಾಡಿಸ್ತಾ ಇದ್ದೀರಾ? ಏನಪ್ಪ ವಿಶೇಷ? ಯಾವ ವಿಶೇಷವಾದಂತ ಅಡುಗೆನ ಮಾಡಿಸ್ತಾ ಇದ್ದೀರಾ ಅಂತ ನೀವು ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕಬ್ಬನ್ ಪೇಟೆಯ ಖ್ಯಾತಿಯ ಚಂದ್ರಪ್ಪನವರು. ಮಾಗಡಿ ರೋಡ್ ನಲ್ಲಿ ಹೋಟೆಲ್ನ ಮಾಡಿದ್ದಾರೆ. ಆ ಚಂದ್ರಪ್ಪನವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬೋಟಿ ಫ್ರೈಯನ್ನ ಮಾಡಿ ತೋರಿಸ್ತೀನಿ ಮುರಳಿ. ಬೋಟಿ ಫ್ರೈ ಯಾವತ್ತು ಮಾಡಿಲ್ಲ ನೀವು, ಅದನ್ನ ಮಾಡ್ಕೊಡ್ತೀನಿ. ಒಂದ್ಸರಿ ತಿನ್ನೋಡಿ ಹೆಂಗಿರುತ್ತೆ ರುಚಿಯಾಗಿ. ಯಾಕಂದ್ರೆ ಅವ್ರು ಹೇಳಿದಕ್ಕಿಂತ ಇಂಪಾರ್ಟೆಂಟು, ಸಾಕಷ್ಟು ಜನ ಮೇಲ್ ಮಾಡಿ ನಮಗೆ ಕೇಳಿದ್ರು ಬೋಟಿ ಫ್ರೈಯನ್ನ ಅಥವಾ ಬೋಟಿ ಗೊಜ್ಜನ್ನು ತೋರಿಸಿದಿರಾ, ಫ್ರೈ ಮಾಡೋದನ್ನ ನಮಗೆ ತೋರಿಸಿಲ್ಲ, ದಯವಿಟ್ಟು ತೋರಿಸಿ. ನಾವೆಲ್ಲೂ ಬೇರೆ ಕಡೆ ಕೇಳೋಕ್ಕಾಗೋದಿಲ್ಲ, ತಿಳ್ಕೊಳಕ್ಕಾಗೋದಿಲ್ಲ, ನಿಮ್ಮ ಕಾರ್ಯಕ್ರಮದಲ್ಲಿ ಮಾತ್ರ ತಿಳ್ಕೊಳಕ್ ಸಾಧ್ಯ ಅಂತ ಕೇಳಿದ್ರು. ಖಂಡಿತವಾಗ್ಲೂ ಸಾಕಷ್ಟು ವೀಕ್ಷಕರ ಒತ್ತಾಯದ ಮೇರೆಗೆ ಚಂದ್ರಪ್ಪನವರು ಇವತ್ತು ಬಂದು ಅದ್ಭುತವಾಗಿರುವಂತ ಬೋಟಿ ಫ್ರೈಯನ್ನ ಮಾಡಿ ತೋರಿಸ್ತಾ ಇದಾರೆ. ನಮಸ್ಕಾರ ಚಂದ್ರಪ್ಪ, ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಚಂದ್ರಪ್ಪ. ಏನ್ ಚಂದ್ರಪ್ಪ, ಸಫಾರಿ ಇಲ್ದೆ ಬೇರೆ ಯಾವ್ದೋ ಕಲರ್ ಬಟ್ಟೆಗಳು ಹಾಕೊಂಡು ಅದ್ಭುತವಾಗಿ ಮಿಂಚ್ಕೊಂಡು ಬರ್ತಾ ಇದೀರಾ? ಚೆನ್ನಾಗಿಲ್ವಾ ಇದು? ಹೋಟ್ಲ್ ಓಪನ್ ಆದ್ಮೇಲೆ ಸ್ವಲ್ಪ ಹುಡುಗಂತರ ಆಗ್ತಾ ಇದೀರಾ? ಸಫಾರಿ ಹೋಟ್ಲ್ ಓಪನ್ ಆದ್ಮೇಲೆ ಸೆಕೆನಲ್ಲಿ ಓಡಾಡ್ತೀವಲ್ಲ, ಹೌದು, ಅವಾಗ ಸೆಕೆ ಆಗತ್ತೆ ಅಂದ್ಬಿಟ್ಟು ಸ್ವಲ್ಪ ಸಫಾರಿನ ಸ್ವಲ್ಪ ಸೈಡ್ ಮಳೆ ಉಯ್ಯೋವರೆಗೂ ಸೇಡಿ ಇಕ್ಕಿನ. ಒಳ್ಳೇದಾಯ್ತು ಚಂದ್ರಪ್ಪ. ತಳ್ಳಿರೋದು ಹಾಕೊಳ್ಳೋ ಹಾಕೊಂಡಿದ್ದೀನಿ. ಒಳ್ಳೇದು ಚೆನ್ನಾಗಿದೆ, ತುಂಬಾ ಸಖತ್ತಾಗಿ ಕಾಣ್ತಾ ಇದೀರಾ ಕೂಡ. ಏನ್ ಮಾಡ್ತಾ ಇದೀರಿ ಚಂದ್ರಪ್ಪ ಇವತ್ತು? ಇವತ್ತು ಬೈಬೇಡಿ, ಇಲ್ಲ ಒಳ್ಳೇದೊಂದು ಆರೋಗ್ಯಕ್ಕೂ ಸ್ವಲ್ಪ ಒಳ್ಳೇದು. ಮಟನ್ಗಿನ್ನ ಇದು ಒಳ್ಳೇದು ಬೋಟಿ. ಓಕೆ, ಒಂದು ಬೋಟಿ ಫ್ರೈ ಮಾಡ್ಕೊಡ್ತಾ ಇದ್ದೀನಿ. ನೀವು ಬೋಟಿ ತಲೆ ಅನ್ಕೊಂಡು ಏನ್ ಚಂದ್ರಪ್ಪ ಹಿಂಗಾಗ್ಬಿಟ್ರಿ? ಇಂಥದ್ದೇ ಯಾವಾಗೂ ಮಟನ್ ಚಿಕನ್ ತಿನ್ಕೊಂಡಿದ್ರೆ ಹೆಂಗೆ ಮುರಳಿ ಅವ್ರೆ ನೀವು? ತಿನ್ಬೇಕು. ಓಕೆ, ಬೋಟಿ ಫ್ರೈ ಮಾಡಕ್ಕೆ ಏನೇನ್ ತಂದಿದ್ದೀರಾ ಚಂದ್ರಪ್ಪ? ಬೋಟಿ ಫ್ರೈ ಬೇಕಾಗುವ ಸಾಮಗ್ರಿಗಳು: ಬೋಟಿ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕಸೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಟ್ಟೆ, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಸ್ವಲ್ಪ ಏನ್ ಕೊಡಿ ಇವಾಗ ನಿಮ್ಗೆ? ನನಗೆ ಒಂದು ಕುಕ್ಕರ್ ಕೊಡಿ. ಕುಕ್ಕರ್? ದೊಡ್ಡ ಕುಕ್ಕರ ಸಣ್ಣ ಕುಕ್ಕರ? ದೊಡ್ಡ ಕುಕ್ಕರ್ ಕೊಟ್ಬಿಡಿ. ಏನ್ ಮಾಡ್ತೀರಾ ಕುಕ್ಕರ್ನ? ಕುಕ್ಕರ್ನಲ್ಲಿ ಇದನ್ನ ಬೋಟಿನ ಸ್ವಲ್ಪ ಈರುಳ್ಳಿ ಎಣ್ಣೆ ಹಾಕಿ ಬಡಿಸ್ಕೋಬೇಕು, ಆ ವಾಸನೆ ಎಲ್ಲ ಹೋಗ್ಬೇಕು. ಓಕೆ ಚಂದ್ರಪ್ಪ, ಫ್ರೈ ಮಾಡ್ಕೊಳ್ಳಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನ್ ಹಾಕೊಳ್ತೀರಾ ಚಂದ್ರಪ್ಪ? ಏನಿಲ್ಲ, ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡೋದಷ್ಟೇ, ಫ್ರೈ ಮಾಡೋದಕ್ಕೋಸ್ಕರ ಅಷ್ಟೇ. ಓಕೆ, ಇದು ಫ್ರೈ ಆದ್ರೇನೆ ಚೆನ್ನಾಗಿರೋದು. ನಾವು ಫ್ರೈ ಮಾಡ್ತಾ ಇಲ್ಲ, ಗೊಜ್ಜು ಮಾಡ್ತಾ ಇಲ್ಲ. ಆದ್ರೂ ನಾವು ಡೈರೆಕ್ಟ್ ನಾವು ನೀರಲ್ಲಿ ಹಾಕಿ ಫ್ರೈ ಬೇಯಿಸಬಾರ್ದು. ಓಕೆ, ನಾವು ಫ್ರೈ ಮಾಡಿನೇ ಬೇಯಿಸಬೇಕು. ಚೆನ್ನಾಗಿರೋದು, ಇಲ್ಲಾಂದ್ರೆ ಅದು ಮಜಾ ವಾಸನೆ ಬರುತ್ತೆ, ಸ್ಮೆಲ್ ಕಾಣಿಸ್ತದೆ, ಅದು ಬೋಟಿ ಅನ್ನೋದು ಗೊತ್ತಾಗ್ಬಿಡ್ತದೆ. ಓಕೆ 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 ಓಕೆ, ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ. ಹಾಕೊಳ್ಳಿ ಸರ್. ಓಕೆ, ಫಾಸ್ಟ್. ಓಕೆ, ಆಮೇಲೆ ಬೋಟಿನ ಹಾಕಿ ಕೈನಲ್ಲಿ ಎತ್ತಾಕ್ತೀನಿ, ಯಾಕಂದ್ರೆ ನೀರಿದ್ರೆ ಬಿಟ್ಟು. ಎಷ್ಟು ನಿಮಿಷ ಕುಗ್ಬೇಕಾಗುತ್ತೆ ಇದು ಚಂದ್ರಪ್ಪ? ಇದು ಅಷ್ಟೇ ಒಂದು 4 ಇಂದ 5 ವಿಷಯ ಆಗಲೇಬೇಕು. ಯಾಕಂದ್ರೆ ನಾವು ಮಾಡ್ತಾ ಇರೋದು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಅದನ್ನ ಕುಕ್ಕರ್ ಫುಲ್ ಆಗಿ ಮಾಡಿದಾಗ 3 ವಿಷಲ್ ಹಾಕಿದ್ರೆ ಸಾಕು. ಓಕೆ, ನಾವು ಒಂದು 2 ಬೋಟಿ ಆಗುತ್ತೆ ಇದು ಫುಲ್ ಮಾಡಿದ್ರೆ. 2 ಬೋಟಿ ತಂದು ಕುಕ್ಕರ್ ಮಾಡಿದ್ರೆ 3 ವಿಷಲಿಂದ 4 ವಿಷಲ್ ಹಾಕಿದ್ರೆ ಚೆನ್ನಾಗಿ ಫುಲ್ ಬೆಂದೋಗಿರ್ತದೆ. ನಾವು ಕಮ್ಮಿ ಪ್ರಮಾಣದಲ್ಲಿ ಮಾಡುವಾಗ ಜಾಸ್ತಿ ಕೂಗಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ದೇವರು ಕೂಗಿಸ್ಕೊಳ್ಳೇಬೇಕು. ನೋಡಿ, ಆ ನೀರು ಎಷ್ಟು ನಾವು ನೀರೇ ಹಾಕಿಲ್ಲಲ್ವಾ, ಎಷ್ಟು ನೀರು ಅದು ಬಿಡ್ತಾ ಇದೆ. ಇದೆಲ್ಲ ಸುಂಡ್ಬೇಕು ಚೆನ್ನಾಗಿ. ಈಗ ನೀರೇನು ಹಾಕೊಂಡು ಕೂಗ್ಸೋದು ಬೇಡವಾ? ಸ್ವಲ್ಪ ನೀರು ಹಾಕೊಂಡು ಕೂಗಿಸ್ ಸಾಕು, ಕೂಗು ಅಷ್ಟೇ, ಬೇಯೋ ಅಷ್ಟಕ್ಕೆ. ಓಕೆ, ಈಗ ಉಪ್ಪು ಹಾಕಿಲ್ಲ ನಾವು, ಹಾಕಿ. ಇವಾಗ ಇದನ್ನು ನೀರು ಹಾಕ್ತೀರಾ? ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕೊಳ್ಳಿ. ಓಕೆ, ಸಾಕ ಇಷ್ಟೇನೆ? ಸಾಕು. ಸಣ್ಣ ಕುಕ್ಕರ್ನಲ್ಲಿ ಇಟ್ಕೋಬೋದಾಗಿತ್ತು ನಾವು. ಎಷ್ಟು ವಿಷಲ್ ಇದು? 5 ವಿಷಲ್ ಮಾಡ್ಕೊಡೋಣ ಜಲ್ದಿ. ನಾವು ಚಂದ್ರಪ್ಪ ಹೋಗಿ ಒಂದು ಟೀ ಕುಡ್ಕೊಂಡ್ ಬರೋಷ್ಟೊಳಗೆ ಸಿಕ್ಕಾಪಟ್ಟೆ ಸರಿ ಕೂಗಿದೆ ನಮ್ಮ ಕುಕ್ಕರು. ಇದನ್ನ ತೆಗೆದು ಈ ಕಡೆಗೆ ಇಟ್ಕೊಳ್ತಿದೀವಿ. ಚಂದ್ರಪ್ಪ, ನೆಕ್ಸ್ಟ್ ಏನ್ ಕೊಡ್ಲಿ? ಒಂದು ಬಾಣ್ಲಿ ಕೊಡ್ಬಿಡಿ. ಅದು ಕಡಾಯಿ. ಟೀ ಕುಡಿದ್ಮೇಲೆ ಸ್ವಲ್ಪ ತಲೆ ಓಡ್ತಾ ಇದೆ. ಕುಡಿದ್ರೆ ತಲೆ ಓಡುತ್ತೆ ನಿಮ್ಗೆ? ಓಕೆ, ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಾಕಿ. ಈಗ ನೋಡಿ, ಈರುಳ್ಳಿ ಹಾಕೋತಾ ಇದೀನಿ. ಓಕೆ, ಸ್ವಲ್ಪ ಈರುಳ್ಳಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಕಸ್ತೂರಿ ಮೆಂತಿ ಹಾಕೊಳ್ಳೋಣ ಇದಕ್ಕ. ಹಾಗೆ ಖಾರ ಜಾಸ್ತಿ ಇರಲಿ ಸ್ವಲ್ಪ ಬೋಟಿಗೆ. ಓಕೆ, ಸಾಕ ನೋಡಿ ಖಾರ. ಸಾಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಬೇಕಾ? ಸ್ವಲ್ಪ ಬೇಕು.
ಓಕೆ ಹಾಕಿ ಜೀರಾ ಪೌಡ್ರ್ ಸ್ವಲ್ಪ, ಹಾಕಿ ಸರ್. ಗರಂ ಮಸಾಲ ಪೌಡ್ರ್ ಒಂದು ಅರ್ಧ ಸ್ಪೂನು, ಓಕೆ. ಧನಿಯಾ ಪೌಡ್ರು ಎಷ್ಟು? 1 ಸ್ಪೂನ್. 1 ಸ್ಪೂನ್ ಅಷ್ಟೇ. 1 ಸ್ಪೂನ್ ಅಷ್ಟು ಧನಿಯಾ ಪೌಡ್ರು. ನಂತರ ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಕ್ಬಿಟ್ರ ಇವಾಗಲೇ? ಎಲ್ಲ ಹಾಕಿದ್ದೀನಿ. ಈಗ ಮೊಟ್ಟೆನೂ ಹಾಕೊಂಬಿಟ್ರಾ? ಮೊಟ್ಟೆ ಹಾಕ್ತೀನಿ. ಇನ್ನೇನ್ ಬೇಕು ಚಂದ್ರಪ್ಪ? ಮುಗೀತಾ? ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೋಣ. ಇದಕ್ಕೆ ಹಾಕೊಂಡ್ಬಿಡ್ತಿದ್ದೀರಾ? ಇವಾಗ ಪುಡಿ ಕುಕ್ಕರು. ಚಂದ್ರಪ್ಪ ಸ್ವಲ್ಪ ಉಪ್ಪು ಹಾಕೋಬೋಣ. ಇದಕ್ಕೆ ಹಾಕಿ ಅದಕ್ಕೆ ಹಾಕಿದ್ದೀನಿ. ಇದಕ್ಕೆ ಆಗೋಷ್ಟು ಸ್ವಲ್ಪ ಹಾಕೋಬೇಕು. ಅಂದ್ರೆ ಮೊಟ್ಟೆ ಎಲ್ಲ ಹಾಕೊಂಡು ಚೆನ್ನಾಗಿ ಹುರ್ಕೊಂಡಿದೀವಿ. ಇದನ್ನ ಹಾಕೋಣ. ಕೊಡಿ ಹಾಕಿ. ಓಕೆ, ಬೋಟಿ ಫ್ರೈ ರೆಡಿ ಆಗ್ತಾ ಇದೆ. ಇನ್ನು ಸ್ವಲ್ಪ ಏನೋ ಕಲರ್ ಬರ್ಬೇಕಲ್ಲ? ಬರುತ್ತೆ. ಡ್ರೈ ಆಯ್ತಾ ಬರ್ತದೆ. ಹಂಗಂತೀರಾ? ಡ್ರೈ ಆಗಬೇಕು. ಅದು ಸ್ವಲ್ಪ ಕಲರ್ ಏನೋ ಕಡಿಮೆ ಇದೆ ಅನಿಸ್ತಾ ಇದೆಯಲ್ಲ ಚಂದ್ರಪ್ಪ? ಕಲರ್ ಏನಕ್ಕೆ ಬೇಕಾಗಿಲ್ಲ. ಎಲ್ಲಾನು ಕಲರ್ ಹಾಕ್ಬಿಟ್ರೆ ಬೋಟಿ ಅನ್ನೋದೇ ಗೊತ್ತಾಗಲ್ಲ ಅವಾಗ. ಹಂಗಂತೀರಾ? ಬೋಟಿ ಅಂತ ಗೊತ್ತಾಗಬೇಕು. ಓಕೆ. ನಾವು ಎಗ್ ಹಾಕಿರೋದ್ರಿಂದ ಓಕೆ ಕಲರ್ ಹಾಕಿದ್ರೆ ಅದು ಎಗ್ಗು ಮುಚ್ಕೊಬಿಡ್ತದೆ ಆಗ. ಓಕೆ. ಡ್ರೈ ಆಗ್ಲಿ ಸ್ವಲ್ಪ ಹೊತ್ತಲ್ಲ? ಡ್ರೈ ಆಗ್ಲಿ. ಇವಾಗ ನೀವು ಮೆಣಸು ಹಾಕ್ಬೇಕಾಗಿತ್ತು. ಕಲರ್ ಬರ್ತಾ ಇತ್ತು. ಸ್ವಲ್ಪ ಹಾಕಿ. ಮೆಣಸು ಹಾಕಿ. ಇವಾಗ ಹಾಕಿ ಇನ್ನ ಬೇಕದಕ್ಕೆ ಹಾಕಿ. ತುಂಬಾ ತಡ್ಕೊಳುತ್ತದು. ಖಾರ ಜಾಸ್ತಿ ಆಗ್ಬಿಡ್ತದೆ. ಹಾಕಿ ಚಂದ್ರಪ್ಪ. ನೋಡಿ. ಎಸ್. ಸ್ವಲ್ಪ ಡ್ರೈ ಆಗ್ಬೇಕು. ಸ್ವಲ್ಪ ಡ್ರೈ ಆದ್ರೆ ಕಲರು ಸರಿ ಹೋಯ್ತು. ಅದು ನೀರಿನಂಶ ಇರಬಾರ್ದು. ಎಲ್ಲ ನೀರಿನಂಶ ಹೋಗ್ಬೇಕು. ಮೊಟ್ಟೆ ಹಾಕ್ತೀವಲ್ಲ, ಬೋಟಿ ಫ್ರೈ ಅಂದ ತಕ್ಷಣ ಮೊಟ್ಟೆ ಹಾಕ್ತೀವಲ್ಲ ಯೂಶಲಿ. ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು. ಅದು ಅವ್ರ ಆಪ್ಷನ್, ಅವ್ರ ಇಷ್ಟ. ಓಕೆ. ಏನು ಹಾಕ್ಲೇಬೇಕು ಅಂತ ಏನಿಲ್ಲ. ಸೌಂಡ್ ಎಲ್ಲ ನಿಂತೋಗ್ಬೇಕು. ಆ ಸಣ್ಣ ಸೌಂಡ್ ಎಲ್ಲ ಹೋಗ್ಬೇಕಲ್ಲ, ಅವಾಗ ಡ್ರೈ ಆಗಿದೆ ಅಂತ, ನೀರಿನಂಶ ಎಲ್ಲ ಹೋಗಿದೆ ಅಂತ. ಎಸ್. ಅಂದ್ರೆ ನೀರು ಬೋಟಿಲಿ ಇರುತ್ತೆ, ತಿರ್ಗಾ ಮೊಟ್ಟೆ ಹಾಕಿದೀವಿ, ತಿರ್ಗಿ ಇದನ್ನ ಡ್ರೈ ಮಾಡಕ್ ಹಾಕೊಂಡಿದೀವಿ, ಇದ್ರೊಳಗೆಲ್ಲ ಇರುತ್ತೆ ಸ್ವಲ್ಪ. ಆಗಿದೆಯಾ? ಆಫ್ ಮಾಡ್ತಾ ಇದೀನಿ. ಮಾಡಿ ಸರ್, ಮಾಡಿ. ಹಾಕೊಂಬಿಡಿ. ಎಗ್ ಬೋಟಿ ಫ್ರೈ ಥ್ಯಾಂಕ್ ಯು ಸರ್. ಇದೆ. ಬಿಸಿ ನಿಧಾನವಾಗಿ ಟೇಸ್ಟ್ ನೋಡಿ ಹೇಳಿ. ಥ್ಯಾಂಕ್ ಯು ಚಂದ್ರಪ್ಪ. ಚಂದ್ರಪ್ಪನವರು ಬೋಟಿ ಫ್ರೈ ಅನ್ನ ಮಾಡಿದರೆ ಬೋಟಿ ಎಗ್ ಫ್ರೈ ಅಂತ ಕರಿಬಹುದು. ಡ್ರೈ ಫ್ರೈ. ಇದು ಫ್ರೈ ಇನ್ನು ಸ್ವಲ್ಪ ಮಾಡ್ಕೊಂಡ್ರೆ ಡ್ರೈ ಆಗ್ಬಿಡುತ್ತೆ. ಇದು ತಿನ್ನಕ್ಕೆ ಚಪಾತಿಗೆ ಪೂರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ನೆಂಚ್ಕೊಳಕ್ ಚೆನ್ನಾಗಿರುತ್ತೆ, ಹಾಗೇನು ತಿನ್ಬೋದು. ಇದನ್ನ ಸಾಕಷ್ಟು ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಇದನ್ನ ಮಾಡಿದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚಂದ್ರಪ್ಪನವರು ಬೋಟಿ ಫ್ರೈನ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸಿ ಮುರಳಿ ಅವರೇ ಅಂತ ಇದ್ದೀರಾ. ಖಂಡಿತವಾಗ್ಲೂ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ. ಬೋಟಿ ಫ್ರೈ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ, ಬೋಟಿ, ಉಪ್ಪು, ನೀರು ಹಾಕಿ ಮುಚ್ಚಳ ಮುಚ್ಚಿ 5 ವಿಷಲ್ ಕೂಗಿಸಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಕಸೂರಿ ಮೇಥಿ, ಹಸಿರು ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಜೀರಿಗೆ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಮೊಟ್ಟೆ, ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಂದ ಬೋಟಿ ಹಾಕಿ ಕಲಸಿ ಬೇಯಿಸಿದರೆ ಬೋಟಿ ಫ್ರೈ ಸವಿಯಲು ಸಿದ್ಧ. ಓಕೆ ಚಂದ್ರಪ್ಪ, ನೋಡುವಂಗಿದೆ ಟೇಸ್ಟ್ ನೋಡಿ ಸರ್. ಸಖತ್ತಾಗಿ ಮಾಡಿದೀರಾ, ಒಳ್ಳೆ ಕ್ರಮದಲ್ಲಿ ತೋರಿಸ್ಕೊಟ್ಟಿದ್ದೀರಾ. ನಾವು ಸಖತ್ತಾಗಿ ಮಾಡಿರೋದಂತಲ್ಲ, ನೀವು ಸಖತ್ತಾಗಿ ಇದೆಯಲ್ಲ ಅಂತ ಹೇಳ್ಬೇಕು ನನಗೀಗ. ಬೆಂದಿದ್ಯಾ? ಬೋಟಿ ಗೊಜ್ಜೆ ಬೇರೆ, ಬೋಟಿ ಫ್ರೈ ಬೇರೆ. ತುಂಬಾ ಚೆನ್ನಾಗಿ ಮಾಡಿದೀರಾ. ಅದು ಈ ಮೊಟ್ಟೆ ಎಲ್ಲ ಹಾಕಿರೋದಂತೂ ಸ್ಪೆಷಲ್ ಎಫೆಕ್ಟು ಒಳ್ಳೆ ತುಂಬಾ ಚೆನ್ನಾಗಿದೆ. ಬಹಳ ದಿನಗಳಾದ ಆಸೆ ತೀರಿಸ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಚಂದ್ರಪ್ಪ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾರು ಬರ್ತಾ ಅಂತ ಗೊತ್ತಿಲ್ಲ. ನಮ್ಮ ಗುರುಜಿಯವರು ಬರ್ತಾ ಇದಾರೆ, ಕಾಳಿ ಸ್ವಾಮಿಗಳು ಬರ್ತಾ ಇದಾರೆ. ಅದ್ಭುತವಾಗಿರುವಂತದ್ದು ಏನ್ ಮಾಡಿ ತೋರಿಸ್ತಾರ ಗೊತ್ತಿಲ್ಲ. ನೋಡೋಣ. ಕಾಳಿ ಸ್ವಾಮಿಗಳಿಗೆ ಸ್ವಾಗತ, ಸುಸ್ವಾಗತ. ವೆಂಕಟರಮಣನೆ ಬಾರೋ, ಶ್ರೀಶಾಚಲವಾಸನೆ ಬಾರೋ, ಪಂಕಜನಾಭ ಪರಮ ಪವಿತ್ರ ಶಂಕರ ಮಿತ್ರನೆ ಬಾರೋ. ಗುರುವೇ ಶಂಭಲಿಂಗ ಶರಣಾರ್ಥಿನ ಪೂಜೆ. ಮತ್ತೆ ಅದೇನೋ ಅವತ್ತಿನ ಅಕ್ಕೋಲೇನಲ್ಲಿ ಇಟ್ಬಿಡ್ತೀರಾ ನೀವು? ರೀ ಕೋಲಲ್ಲ ರೀ, ಬೆತ್ತ ಅದು. ಬೆತ್ತ ಏನ್ ಇಟ್ಬಿಡ್ತೀರಾ ಅಲ್ಲಿ? ಅಲ್ಲಿರ್ಲಿ, ನಮ್ಮ ಅಡ್ಗೆ ಮನೆಗೆ ಬೇಕು ಆ ಬೆತ್ತ. ನಾನು ದಿನಾ ತರ್ತಿದ್ದೀನಿ. ತನ್ನಿ ಯಾವತ್ತೋ ಯಾರು ಸ್ವಾಮಿಗಳು ಒಂದೇ ಬಟ್ಟೆ ಹಾಕೊಂಬತ್ತಾರೆ, ಸ್ವಾಮಿಗಳು ಒಂದೇ ಬಟ್ಟೆ ಹಾಕೊಂಬತ್ತಾರೆ ಅಂತಿರ್ತಾರೆ ಕಣ್ರಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಮುರಳಿ ಅಣ್ಣ ನಿನ್ ಬಟ್ಟೆನೆ ಹಾಕಬೇಡ ಇನ್ಮೇಲೆ ಅಂತ. ಹೌದು, ನಾ ಬಟ್ಟೆ ಹಾಕಲ್ಲ ಅಂತ ಹಾಕ್ಬೇಡ ಅಂತ ಹೇಳ್ತಾ ಇದ್ದೀನಿ. ಯಾತಕ್ಕೋಸ್ಕರ ಈ ನೋಡಿ, ಕಾವಿ ಹಾಕೊಂಡ್ರೆ ಕಾವಿದಾರಿ ಸ್ವಾಮಿಗಳು,
ಬಟ್ಟೆ ತೆಗೆದು ಬಿಟ್ರೆ ಶ್ರಾವಣ ಬೆಳಗೊಳ ಸ್ವಾಮಿಗಳು ಎಲ್ಲ ಸ್ವಾಮಿಗಳೇನೆ. ಎಲ್ಲ ಸ್ವಾಮಿಗಳು ಬಟ್ಟೆ ಹಾಕೊಂಡಿರೋ ಸ್ವಾಮಿಗಳು ನಾವು. ಹೇಳಿ 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 ಏನ್ ಮಾಡ್ತಾ ಇದೀರಾ ಸ್ವಾಮಿ ನೀವು? ಮಕ್ಳಿಗೆ ಕಫ ಕಟ್ಕೊಳತ್ತೆ, ಮಕ್ಳಿಗಲ್ಲ ನಿಮ್ಗುನು. ಹೌದು ಈ ಅತಿ ಹೆಚ್ಚು ಸಿಗರೇಟ್ ಸೇದೋರು ಇರ್ತಾರೆ. ಹೌದೌದು, ಬಿಡ್ರೋ ಅಂತ ಅಂದ್ರೆ ನಮ್ಗ ಅದನ್ನ ಬಿಡ್ತೀವಿ ಗುರುಗಳೇ, ಅದ್ ನಮ್ಮನ್ ಬಿಡ್ತಿಲ್ಲ ಅಂತ. ಕರೆಕ್ಟ್, ನಿಜ ನಿಜ. ಆಯ್ತಾ, ನೀವಿಲ್ಲ ಆದ್ರೆ ಬೇರೆಯವ್ರು ನಂಗೆ ಅದ್ ಹೇಳ್ತಾ ಇದೀನಿ. ಅಂದ್ರೆ ಈಗ ಏನ್ ಮಾಡ್ಕೊಡ್ತೀನಿ ಅದನ್ನ ಕುಡಿದ್ಬಿಟ್ರೆ ಅದೆಲ್ಲ ಹೋಗ್ಬಿಡುತ್ತೆ, ಇನ್ನೊಂದೆರಡು ಸೇದ್ಬೋದು ಅನ್ಕೋಬೇಡ್ರಿ, ಬಿಡಕ್ ಟ್ರೈ ಮಾಡಿ. ಆಮೇಲೆ ಇಲ್ಲ ನಮ್ಮ ಹಳ್ಳಿ ಕಡೆನಲ್ಲಿ ಒಲೆಗಳಿರ್ತದೆ, ಆ ಹೊಗೆ ಮುಂದೆ ಹೆಣ್ಮಕ್ಳು ಕೂತ್ಕೊಳ್ತಾರೆ, ಆ ಹೊಗೆ ಕುಡಿತಾರೆ. ಒಟ್ಟಲ್ಲಿ ಕಫ ಅದೊಂದಕ್ಕೆ ಅಲ್ಲ, ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿಲ್ಲ ಕರ್ಪೂರದ್ದು, ಅದು ಕೂಡ ನೀನು ಹೋಗಿ ಬಂದು ನಮ್ ಬುಡಕ್ ಬರ್ಬೇಡ. ಕರ್ಪೂರ ಹಚ್ಚುತ್ತೀರಲ್ಲ, ಇದು ಊದ್ಕಡ್ಡಿ ಹಚ್ಚುತ್ತೀರಲ್ಲ ನೋಡಿ, ದೇವಸ್ಥಾನದಲ್ಲಿ ಕರ್ಪೂರ ಹಚ್ಚಿದ್ರು ಸುತ್ತಮುತ್ತ ಕಿಟಕಿ ಎಲ್ಲ ತೆಗ್ದಿರ್ತವೆ, ಎಲ್ಲ ಆಚೆ ಹೋಗುತ್ತೆ. ಆದ್ರೆ ನೀವು ಒಲೆ ಮುಂದೆ ಕೂತ್ಕೊಂಡು ಉಫ್ ಅಂತಿರಲ್ಲ, ಅಷ್ಟನ್ನ ಮಾತ್ರ ಹೇಳ್ತಾ ಇರೋದು. ಈಗೆಲ್ಲ ಒಲೆ ಇಲ್ಲ, ಸ್ಟವ್ಗಳು ಎಲ್ಲ ಬಂದಿದೆ, ಆದ್ರೂ ನಮ್ಮ ಹಳ್ಳಿ ಹೆಣ್ಮಕ್ಳು ಒಲೆನಲ್ಲಿ ಮಾಡ್ತಾರೆ, ಅದ್ರ ರುಚಿನೇ ಬೇರೆ. ಇಲ್ಲಿ ಆ ಹೊಗೆ ಎನ್ನುವಂಥದ್ದು ಬರೀ ನೀವು ಅಷ್ಟಕ್ ಮಾತ್ರ ತಗೋಬೇಡ್ರಿ. ಬಸ್ಸು, ಲಾರಿ, ಕಾರು ಇವು ಕೊಡ್ತಿದಾವಲ್ರಿ ಹೊಗೆನ, ಅದನ್ನ ತಡ್ಕೊಳ್ಳೋರು ಯಾರ್ರಿ? ಇವೆಲ್ಲಾ ಕಾರಣದಿಂದ ಕಫ ಕಟ್ಕೋಬಹುದು, ಅಥವಾ ಉಸಿರು ಆಟದ ತೊಂದರೆ ಆಗ್ಬೋದು, ಅಥವಾ ಅಂದ್ರೆ ರಾತ್ರಿ ಹೊತ್ತು ಮಲಗ್ದಾಗ ಮೂಗ್ ಕಟ್ಟುವಂತ ಶ್ವಾಸಕೋಶದ ತೊಂದರೆಗಳು ಅದು ಅಷ್ಟಿರ್ಬೋದು. ಅಥವಾ ಇನ್ನೊಂದ್ರೆ ಅರ್ಧ ತಲೆನೋವು ಬರುತ್ತೆ. ಅರ್ಧ ತಲೆನೋವು ಯಾಕೆ ಬರುತ್ತೆ ಅಂದ್ರೆ ಕಫ ಕಟ್ಟಿರೋದ್ರಿಂದಲೇ ಬರುತ್ತೆ, ಹೌದಲ್ವಾ? ಅಂತವೆಲ್ಲ ಹೋಗ್ಬೇಕು ಅನ್ನೋದಾದ್ರೆ ನೀವು ಡೈಲಿ ಜೀರಿಗೆ ಕಷಾಯ ಕುಡಿ. ಜೀರಿಗೆ ಕಷಾಯ ಜೀರಿಗೆ ಕಷಾಯ ಮಾಡಿ ತೋರಿಸ್ತಾ ಇದೀನಿ. ಜೀರಿಗೆ ಕಷಾಯ ಮಾಡಕ್ಕೆ ಏನೇನ್ ತಂದಿದ್ದೀರಾ ಕಾಳಿ ಸ್ವಾಮಿಗಳೇ? ಜೀರಿಗೆ ಕಷಾಯ ಬೇಕಾಗುವ ಸಾಮಗ್ರಿಗಳು: ಜೀರಿಗೆ, ಶುಂಠಿ, ಏಲಕ್ಕಿ ಪುಡಿ, ಧನಿಯಾ ಪುಡಿ, ಬೆಲ್ಲ. ಇಷ್ಟಿದ್ರೆ ಒಳ್ಳೆ ಕಷಾಯ ಮಾಡ್ಕೋಬಹುದು. ಒಳ್ಳೆ ಕಷಾಯ ಆಗ್ಬೋದು. ಒಂದ್ ಸಣ್ಣ ಲೋಟ ಡೈಲಿ ಕುಡಿತಾ ಬಂದ್ರೆ ಒಂದಿಷ್ಟೇ ಸಾಕು. ಮನೇಲಿರೋರ್ಗೆಲ್ಲ ಇಷ್ಟಿಷ್ಟು ಕೊಡಿ, ಆಯ್ತಾ? ಓಕೆ, ನನ್ಗೆ ಇವಾಗ ಏನ್ ಬೇಕು ಅಂದ್ರೆ ಒಂದು ಟೀ ಬಟ್ಲೆ ತರೋದು. ಓಕೆ ಗುರುಗಳೇ, ನಿಮ್ಗೆ ಒಳ್ಳೆ ಒಂದು ಕಾಯಿಸಾಕ್ ಪಾತ್ರೆ ತಂದಿದ್ದೀನಿ, ಏನ್ ಬೇಕಾದ್ರೆ ಹಾಕೊಂಡು ಕಾಯಿಸ್ಕೊಳ್ಳಿ. ನೀರ್ ಹಾಕ ಬೇಕಾದ್ರೂ ಹಾಕೊಂಡು ಕಾಯಿಸ್ಕೊಳಕ್ಕಾಗಲ್ಲ, ನೀರ್ ಹಾಕಿ. ನೀವ್ ಹಾಕೋಬೇಕು, ನಾವೇ ನೀರ್ ಎಣ್ಣೆ ಹಾಕ ಅಲ್ಲ, ನಾವ್ ಎಣ್ಣೆ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಬಂದ್ಮೇಲೆ ಡಬಲ್ ಮೀನಿಂಗ್ ಜಾಸ್ತಿ ಮಾಡಿದ ಮುರಳಿ, ದಯವಿಟ್ಟು ಇದನ್ನ ತಿಳ್ಕೊಳ್ಳಿ. ನೀರೇ ಇಲ್ಲ ಇದ್ರಲ್ಲಿ, ನೀರ್ ಎಲ್ಲಿಂದ ಹಾಕೊಳ್ಳಿ? ಇದು ಎಣ್ಣೆ, ಇದು ನೀರು. ಎರಡು ಬೆರೆಸ್ಕೊಳ್ಳೋಣ? ಇಲ್ಲ, ನಾನು ನೀವ್ ಎಣ್ಣೆ ಕೇಳಿದ್ರೆ ಮಾತ್ರ ಕೊಡಕ್ ಸಾಧ್ಯ, ನೀರ್ ನೀವ್ ಹಾಕೋಬೇಕು. ಪಾಪಿರಿ. ಈಗ ನೀರ್ ಹಾಕೊಂಡಿದ್ದೀನಿ. ನೀರ್ ಹಾಕೊಂಡ ನಂತರದಲ್ಲಿ ಬೆಲ್ಲ ಇದೆ. ಅಚ್ಚ ಬೆಲ್ಲನ ಉಂಡೆ ಬೆಲ್ಲ? ಅಚ್ಚ ಬೆಲ್ಲನೇ, ಉಂಡೆ ಬೆಲ್ಲನೇ. ನೀವ್ ಯಾವ್ದಾದ್ರು ಬೆಲ್ಲ ಹಾಕೊಳ್ಳಿ. ಬೆಲ್ಲ ನೀವ್ ಎಷ್ಟು ಕಷಾಯ ಮಾಡ್ಕೊಳ್ತೀರೋ ಅಷ್ಟು ರುಚಿಗೆ ತಕ್ಕಂತೆ ಬೆಲ್ಲ ಹಾಕೊಳ್ಳಿ. ಅದಾದ ನಂತರದಲ್ಲಿ ಅದು ಕಾಯಕ್ ಬಿಡಿ. ಅದು ಕಾಯಕ್ ಬಿಟ್ಟ ನಂತರದಲ್ಲಿ ಕುಟ್ಟಣಿಗೆ ತೊಳಿ, ಕುಟ್ಕೊಳ್ಳಿ, ನೋಡ್ಕೊಳ್ಳಿ, ಚಚ್ಕೊಳ್ಳಿ. ಕೊರ್ಮರಿ. ಈಗ ಜೀರಿಗೆ ಏನಿದೆ ಅದನ್ನ ಕುಟ್ಲಿಕ್ಕೆ ನಮ್ಮ ಅಜ್ಜಿ ಎಲೆ ಅಡಿಕೆ ಕುಟ್ಕೊಳ್ಳೋರು, ಕುಟ್ಕೊಡ್ತಿದ್ದೆ ನಾನು. ನೀವುನುವೆ? ಪಾಪ ಏನಿದೆ ಒಳಗಡೆ? ಅಲ್ಲಿ ಮುಗಿದೋಗಿತ್ತು, ತಿನ್ಬೇಕು ಅಂತ ಆಸೆ ಇರ್ತಾ ಇತ್ತು, ಕೊಟ್ರೆ ಚೆನ್ನಾಗಿರ್ತಾ ಇತ್ತು ಅಲ್ವಾ? ನೀವ್ ಯಾವ್ದಾದ್ರು ಅಭ್ಯಾಸ ಇದೆಯಾ ಕುಟ್ಕೊಟ್ಟು? ನಾವು ಕುಟ್ಟೋ ಅಭ್ಯಾಸನೇ ಇಲ್ಲ ನಮ್ಗೆ. ಓಕೆ ಕಣ, ಇದು ಕುಟ್ಕೊಂಡಿದೆ. ಇದನ್ನ ಒಂದ್ ಬಟ್ಲಿಗೆ ಹಾಕಿಟ್ಕೊಂಡೆ. ಶುಂಠಿನೂ ಒಂದು ಚೂರು. ಇದಕ್ಕೆ ಶುಂಠಿ ಏನ್ ಕೊಟ್ಕೊಂಡೆ. ಇದು ನೀವು ಹಸಿ ಶುಂಠಿ, ನೀವು ಒಣ ಶುಂಠಿ ಸಿಗುತ್ತೆ, ಒಣ ಶುಂಠಿನೂ ಹಾಕೋದು. ಹಸಿ ಶುಂಠಿ ಹಾಕಿದ್ರೆ ಅದ್ರ ಮಜಾ ಬೇರೆ, ಅದು ಬೇರೆ ರುಚಿನೇ ಇರ್ತದೆ. ಒಣ ಶುಂಠಿ ಹಾಕಿದ್ರು ಅದ್ರ ಮಜಾ ಬೇರೆ, ಅದು ಬೇರೆ ತರ ಇರ್ತದೆ, ಅದು ಸ್ವಲ್ಪ ಘಾಟ್ ಆಗಿರ್ತೇನೆ. ಹೌದು. ಇದು ಏನು ನಾನು ಜೀರಿಗೆ ಕುಟ್ಕೊಂಡೆ, ಆ ಜೀರಿಗೆ ಹಾಕಿದ್ದೆ. ಏಲಕ್ಕಿ. ಅಂದ್ರೆ ಈ ಕಷಾಯನ ಏನೋ ಒಂದು ಬಾಟ್ಲಿ ಗಿಟ್ಲು ಮಾಡಿ ತುಂಬ್ಕೊಂಡು ಇಟ್ಕೊಂಡು ದಿನ ಇಷ್ಟು ಕುಡ್ಕೋಬಹುದಾ ಅಥವಾ ಅವಾಗ? ಏನ್ ಅದೇನ್ ಕಷ್ಟ ಆಗೋಗ್ತಾ ಇದೆ, ತಲೆ ಹೊಡೆದೋಗೋ ಅಂತದ್ದು. ಮಾಡ್ಕೊಳ್ರಿ ಬಿಸಿಯಾಗಿ, ಫ್ರೆಶ್ ಆಗಿ. ಬೆಳಗ್ಗೆ ಎದ್ದು ಕಾಫಿ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಒಂದ್ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದೀನಿ ಗಮಲಕ್ಕೆ. ಇದಿಷ್ಟು ಆದ ನಂತರದಲ್ಲಿ ಒಂದು ಚಿಟಿಕೆ ಅಷ್ಟು ಧನಿಯಾ ಪುಡಿ ಸಾಕಾ? ಒಂದು ಚಿಟಿಕೆ ಸಾಕು. ನೀವ್ ಎಷ್ಟು ಮಾಡ್ತೀರಾ ಅದ್ರ ಮೇಲೆ. ನೀವು ಒಂದು ದೊಡ್ಡ ಅಂಡೆ ಕಾಯಿಸ್ತೀನಿ ನಮ್ಮಲ್ಲಿ, ಒಂದು ಸ್ಪೂನ್. ಎಷ್ಟು ನಿಮಿಷ ಕುದಿಬೇಕಾಗುತ್ತೆ ಇದು? ಇದು ಕುದೀಲಿ, ಇದ್ರ ರಸನೆಲ್ಲ ಬಿಟ್ಕೊಳ್ಳಿ. ಸ್ವಲ್ಪ
ಅಂದ್ರೆ ಬೆಳಗ್ಗೆನೆ ಅಂದ್ರೆ ಎದ್ದ ತಕ್ಷಣ ಇದು ಕುಡಿಬಹುದು. ಇದು ಕುಡಿಬಹುದು. ಕಾಫಿಯ ಬದಲು ಇದನ್ನ ಕುಡಿಬಹುದು. ಓಕೆ. ನೀವು ಆಮೇಲೆ ಕಾಫಿ ಕುಡಿಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಓಕೆ ಓಕೆ. ಫಸ್ಟ್ ಇದನ್ನ ಕುಡೀರಿ. ಇದು ಕುಡಿದ್ರಾಗಿಂದ ನಿಮ್ ಜೀವನ ಶುರು ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಅಲ್ವಾ? ಹೌದು. ಓಕೆ, ಆಗಿದೆ ಅನ್ಕೊಂಡಿದೀನಿ. ಖಂಡಿತ ಓಕೆ, ಆಗಿದೆ. ಇನ್ನೂ ಸಣ್ಣದ್ರಲ್ಲಿ ಸೋಸ್ತೀನಿ ಅಂದ್ರು ಓಕೆನೆ. ಓಕೆ ಓಕೆ. ಜಲ್ರಿ. ಫುಲ್ ಫಿಲ್ಟರ್ ಆಗೋಯ್ತಲ್ಲ. ಹೌದು. ಆದ್ರೂ ಇದು ಸ್ವಲ್ಪ ಕಚ್ಕೊಂಡು ತಿಂತಾರೆ, ಮಜಾ ಇರುತ್ತೆ ನಮ್ಗೆ. ಅಯ್ಯೋ, ನೀನೇನು ಬಿಡಲ್ಲ ಅಂತೀಯ? ಹೆಂಗ್ ಬಿಡಕ್ಕಾಗತ್ತೆ? ಬಿಟ್ರೆ ಪಾತ್ರೆ ತಿನ್ಕೊಂತಾನೆ. ಕಷಾಯ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ನಿಮ್ಮ ಜೀವನದಲ್ಲಿ ಈ ಕಷಾಯ ಕುಡಿದು ಮುಂದೋಗ್ಲಿ. ಓಕೆ, ನಾವು ಈ ಕಷಾಯದಲ್ಲಿ ಎಲ್ಲ ಉಡ್ಕೊಳ್ತೀವಿ, ನಿಂಬೆಹಣ್ಣು ಉಡ್ಕೊಳ್ತೀವಿ. ಓಕೆ ಗುರುಜಿ, ಏನ್ ನಿಂಬೆಹಣ್ಣು ಬೇರೆ ಇಟ್ಕೊಂಡಿದ್ದೀರಾ? ನಿಂಬೆಹಣ್ಣು ನಿಮಗೆ ಬೇಕಾದ್ರೆ ಇಟ್ಕೊಳ್ಳಿ. ಇದಕ್ಕಾ? ಓಕೆ, ಒಳ್ಳೆ ಕಷಾಯನ ಮಾಡಿಕೊಟ್ಟಿದ್ದಾರೆ. ಶ್ವಾಸಕೋಶದ ತೊಂದರೆ ಇರುವಂತವ್ರು, ಉಸಿರಾಟದ ತೊಂದರೆ ಇರುವಂತವ್ರು, ಒಂದ್ ಸೈಡು ತಲೆನೋವು ಬರ್ತಾ ಇರುವಂತವ್ರು, ಕಫ ಸೇರಿರುವಂತವ್ರು ಬೆಳಗ್ಗೆದ್ದು ಕಾಫಿ ಬಂದು ಇದನ್ನ ಕುಡಿಯಕ್ಕೆ ಶುರು ಮಾಡಿದ್ರೆ ಸಾಕಷ್ಟು ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ ಅಂತ ಕಾಳಿ ಸ್ವಾಮಿಗಳು ಹೇಳಿದ್ದಾರೆ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರೆ ನೀವು ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಜೀರಿಗೆ ಕಷಾಯ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಬೆಲ್ಲ ಹಾಕಿ ಕಾಯಲು ಬಿಡಿ. ಕುಟ್ಟಾಣಿಗೆ ಜೀರಿಗೆ ಹಾಕಿ ಕುಟ್ಟಿ ಪುಡಿ ಮಾಡಿಕೊಳ್ಳಿ. ನಂತರ ಶುಂಠಿ ಹಾಕಿ ಕುಟ್ಟಿ ಕುದಿಯುತ್ತಿರುವ ನೀರಿಗೆ ಹಾಕಿ ಜೊತೆಗೆ ಏಲಕ್ಕಿ ಪುಡಿ, ಧನಿಯಾ ಪುಡಿ ಹಾಕಿ ಕುದಿಸಿದರೆ ಜೀರಿಗೆ ಕಷಾಯ ಕುಡಿಯಲು ರೆಡಿ. ಗುರುಜಿ, ಆ ಇದನ್ನ ಹೆಂಗ್ ಕುಡಿಯೋದು? ಹೆಂಗ್ ಬೇಕಾದ್ರೂ ಕುಡಿ. ಚೆನ್ನಾಗಿದೆ, ಸಿಹಿ ಆಗಿದೆ, ತುಂಬಾ ಸಿಹಿ ಹಾಕಿದ್ದೀರಾ. ಇವಾಗ ಇದಕ್ಕೆ ನಿಂಬೆಹಣ್ಣು ಹಾಕೋಬೋದಾ? ದಾರಿ ಆಯ್ತು, ದಾರಿ ಆಯ್ತಂತೆ. ಇಷ್ಟೊಂದು ಸೀರಿಯಲ್ ದಿನ ಕುಡಿಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಈ ಕಹಿಗಿದ್ರೆ ಪ್ರಾಬ್ಲಮ್, ನಕರ ಇದ್ರೆ ಸ್ವಲ್ಪ. ಅದಕ್ಕೆ 4 ಬೇವಿನ ಎಲೆ ಹಾಕೊಳ್ಳಿ ನೀವು. ಇದಕ್ಕೆ ಪರ್ಟಿಕ್ಯುಲರ್ ನೀವ್ಯಾರೋ ಹಾಕೋಬೇಡಿ. ಯಾಕೋ? ಆಯ್ತಾ? ಮುರಳಿ ಅಣ್ಣಂಗೆ ಅವ್ರ ಆರೋಗ್ಯ ಕಾಪಾಡ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ, ಜವಾಬ್ದಾರಿ ಇದೆ ಕರ್ನಾಟಕ ರಾಜ್ಯದಲ್ಲಿ. ಆಯ್ತಾ? ಆ ಕಾರಣಕ್ಕೆ ಮುರಳಿ ಅಣ್ಣಂಗೋಸ್ಕರ ನಾಳೆಯಿಂದ ಬೇವಿನ ಕಷಾಯ ನಾನೇ ಖುದ್ದಾಗಿ ಮಾಡಿ ತಂದು ಕುಡಿಸ್ಬಿಟ್ಟು. ನೀವು ಕುಡಿದ್ಬಿಟ್ಟು? ಇಲ್ಲ, ನಾವು ಕುಡಿಯಲ್ಲ, ನಾವು ಆರೋಗ್ಯ ನೋಡ್ರಿ ಹೆಂಗಿದೀನಿ. ನಾವು ಆರೋಗ್ಯ ಇಬ್ರು ನೋಡಿ. ಚೆನ್ನಾಗಿದೆ ಗುರುಜಿ, ನಿಜ ಅಲ್ಲ ಅಂತ? ಚೆನ್ನಾಗಿದೆ, ಚೆನ್ನಾಗಿದೆ. ಕಾಫಿ ತರ ಇದೆ ಆದ್ರೆ ಕಾಫಿ ಅಲ್ಲ, ಕಷಾಯ ತರ ಇದೆ ಆದ್ರೆ ಕಷಾಯ ಅಲ್ಲ. ಯಾಕಂದ್ರೆ ನಿಂಬೆಣ್ಣೆಲ್ಲ ಹಾಕೊಂಡ್ಬಿಟ್ಟಿದೀವಿ. ಚೆನ್ನಾಗಿದೆ, ಸಖತ್ತಾಗಿದೆ. ನನ್ ತೊಟ್ಟ ಇದ್ ಕೊಡ್ಕೊಳಪ್ಪ. ನಾವು ಫಸ್ಟ್ ಆಫ್ ಆಲ್ ಈ ಬಿಸಿ ಬಿಸಿ ಆಗಿರೋದೇನು ಕುಡಿಯಲ್ಲ. ಹೌದಾ? ನಾವೇನು ತಣ್ಣಗಿರೋದು ಕುಡಿಯೋದು. ಯಾಕೆ? ಒಳಗಿರೋ ಇದೆಲ್ಲ ಕರ್ಗುತ್ತೆ. ಸ್ವಲ್ಪ ಭಯ. ಬಿಸಿ ಕುಡಿದ್ರೆ ಅದೇನೋ ಕರಗ್ಬಿಡ್ತದಂತೆ, ಹೌದು. ಚರ್ಬಿ ಇದ್ರೆ ಅಥವಾ ಇದಿದ್ರೆ. ಆದ್ರಿಂದ ನೀವು ಕುಡಿದು ಸಣ್ಣ ನಂತರ ಆಗಿ. ಏನಕ್ಕೆ ನೀವು ನಂತರ ಆಗಿ ನೋಡೋಣ? ಅದಾಗಲ್ಲ ಬಿಡಿ. ಕರೆಂಟ್ ಇರಬೇಕು. ಹೌದದು, ಕರೆಂಟೇ ಇದು. ಕರ್ನಾಟಕದ ಕರೆಂಟ್. ನಾಳೆಯಿಂದ ಈ ಮುರಳಿ ಅಣ್ಣಂಗೆ ಕರ್ನಾಟಕದ ಕರೆಂಟ್ ಅಂತ ಕರೆಯಕ್ ಶುರು ಮಾಡಿ. ಓಕೆ, ತುಂಬಾ ಸಖತ್ತಾಗಿರುವಂತ ಒಂದು ಕಷಾಯನ ಮಾಡಿ ನಮ್ ಕೈಲಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿದೆ. ಅಂದ್ರೆ ಬೆಳಗ್ಗೆ ಹೊತ್ತು ಕುಡಿಬಹುದು, ಒಳ್ಳೆ ಅಭ್ಯಾಸ ಮಾಡಿ. ಖಂಡಿತ ಅಲ್ಲ? ಚೆನ್ನಾಗಿದೆ, ಚೆನ್ನಾಗಿದೆ. ಗುಡ್ ಗುಡ್ ಗುಡ್. ಇದು ಒಳ್ಳೆ ಅಭ್ಯಾಸ, ಒಳ್ಳೆ ಅಭ್ಯಾಸ. ಸಿಹಿ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಅವ್ರುಗಳು ಒಳ್ಳೆ ಸೀನ್ ಹಾಕಿ ಕೊಟ್ಬಿಟ್ಟಿದ್ದಾರೆ, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಇನ್ನು ಒಳ್ಳೆ ಹೊಸ ಹೊಸ ಅಡುಗೆಗಳೊಂದಿಗೆ ನಮ್ಮ ಜೊತೆಗೆ ಬನ್ನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆ ಒಂದು ಕಷಾಯನ ಮಾಡಿ ನಮ್ಗೆ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಕಷಾಯ. ಕಾಫಿ ಬದಲು ಬೆಳಗ್ಗೆ ಹೊತ್ತು ಅಭ್ಯಾಸ ಮಾಡ್ಕೊಳ್ಳಿ, ಸಾಕಷ್ಟು ಕಾಯಿಲೆಗಳಿಂದ ದೂರ ಇರ್ಬೋದು ಅಂತ ಹೇಳಿದ್ದಾರೆ. ಅವರ ಮನೆ ಕೈ ರುಚಿ ಏನ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾರೆ ಅಂತ. ಮೇಡಮ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಸವಿತಾ ಅರುಣ್. ಸವಿತಾ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ನಾನು ಈಗ ಹೌಸ್ ವೈಫ್ ಪ್ಲಸ್ ಆರ್ಟ್ ಅಂಡ್ ಕ್ರಾಫ್ಟ್ ಕ್ಲಾಸಸ್ ನಡೆಸ್ತೀನಿ ಮನೆಯಲ್ಲೇ. ಮನೇಲಿ ನಡೆಸ್ತೀರಾ? ಮನೆಯಲ್ಲೇ ನಡೆಸ್ತೀನಿ. ಓಕೆ, ಅರುಣ್ ಅವ್ರು ಏನ್ ಮಾಡ್ತಾರೆ? ಅರುಣ್ ಇಂಜಿನಿಯರ್, ಡಿಸೈನಿಂಗ್ ಇಂಜಿನಿಯರ್, BWSS. ಬಿಳುಳ್ಳಿ SSB ಅಲ್ಲ? ಓಕೆ, ಮನೆಯಲ್ಲಿದೆ ನಿಮ್ದು? ಮನೆ ಚಂದ್ರಾಲಯ ಹುಟ್ಟಿದೆ, ನೇಟಿವ್ ಬಂದು ಶಿವಮೊಗ್ಗ. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ಸವಿತಾ ಅರುಣ್ ಅವ್ರು, ಹೇಳಿ. ಇವತ್ತು ಏಡಿ ಸುಕ್ಕ ಮಾಡ್ತಾ ಇದ್ದೀನಿ, ಸೌತ್ ಕೇಂದ್ರ ಸ್ಪೆಷಲ್ ಇದು. ಏಡಿ ಸುಕ್ಕ. ಓಕೆ, ಏಡಿ ಸುಕ್ಕ ಮಾಡಕ್ಕೆ ಏನೇನು ತಿಂದಿದ್ದೀರಾ ಹೇಳಿ. ಕ್ರ್ಯಾಬ್ ಸುಕ್ಕ ಬೇಕಾಗುವ ಸಾಮಗ್ರಿಗಳು: ಕ್ರ್ಯಾಬ್, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಧನಿಯಾ, ಸಾಸಿವೆ, ಜೀರಿಗೆ, ಮೆಂತ್ಯ, ಅರಿಶಿನ, ಬ್ಯಾಡಗಿ ಮೆಣಸಿನಕಾಯಿ, ಕರಿಬೇವು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಕೊಬ್ಬರಿ ಎಣ್ಣೆ. ಇಷ್ಟಿದ್ರೆ ಸಾಕಾ? ಇಷ್ಟಿದೆ. ಚೆನ್ನಾಗಿರುತ್ತಾ? ತುಂಬಾ ಅರುಣ್ಗೆ ಇಷ್ಟನಾ ಇದು?
ಅರುಣ್ಗೆ ಇಷ್ಟ. ತಿಂತಾರಾ? ತುಂಬಾ ಚೆನ್ನಾಗಿ ತಿಂತಾರೆ. ದಿನ ನಾನ್ ವೆಜ್ ಇರ್ಲೇಬೇಕು, ಮಂಡೇ ಒಂದಿನ ಬಿಟ್ಟು. ಅಯ್ಯೋ 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 ಅಯ್ಯೋ. ಓಕೆ, ಎಷ್ಟು ಏಡಿಕೆಗಳು ಸತ್ತೋಯ್ತೋ ಏನು. ಓಕೆ ಬಿಡಿ, ನಮ್ಮ ಕಾರ್ಯಕ್ರಮಕ್ಕೆ ಶುರು ಮಾಡ್ಕೊಳ್ಳೋಣ. ಏನ್ ಕೊಡ್ಲಿ ಫಸ್ಟ್ ಮಾಡಕ್ಕೆ ನಿಮ್ಗೆ? ಈಗ ಒಂದು ಬಾಂಡ್ಲಿ ಕೊಡಿ. ಬಾಂಡ್ಲಿ ಕೊಪ್ಪಲ್ಲ? ಏನು ಎಣ್ಣೆ ಬೇಕಾ? ಈಗ ಎಣ್ಣೆ ಹಾಕೊಳ್ತೀನಿ ನಾನು. ಓಕೆ, ಏನೆಣ್ಣೆ ಅದು? ಇದು ಕೊಬ್ಬರಿ ಎಣ್ಣೆ. ಯಾಕೆಂದ್ರೆ ಈಗ ಆಲ್ಮೋಸ್ಟ್ ಸೌತ್ ಕೇಂದ್ರ ಸ್ಪೆಷಲ್ ಅಲ್ಲಿ ನಾವು ಹೆಚ್ಚು ಯೂಸ್ ಮಾಡೋದೇ ಕೊಬ್ಬರಿ ಎಣ್ಣೆ. ಅದರಿಂದನೇ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಇದು ಸೌತ್ ಕೇಂದ್ರ ಸ್ಪೆಷಲ್ ಅಂತ ಇನ್ನು ಸ್ಮೆಲ್ ಬರುವಾಗನೇ ಗೊತ್ತಾಗ್ಬಿಡುತ್ತೆ. ಓಕೆ, ಈಗ ಬಾಂಡ್ಲಿ ಕಾದಿದೆ, ಸ್ವಲ್ಪ ಎಣ್ಣೆ ಹಾಕೊಂಡ್ ಬಿಡ್ಬೇಕು ನಾವು. ಈಗ ನಾವು ಇದಕ್ಕೆ ಏನಂತ ಹೇಳಿದ್ರೆ ಕ್ರಾಬ್ಗೆ ಇದು ಜಾಸ್ತಿ ಬೇಕು, ಈರುಳ್ಳಿ ಜಾಸ್ತಿ ಬೇಕು. ಇದು ಒಂಥರ ಸ್ವೀಟ್ನೆಸ್ ಬರುತ್ತೆ, ಸ್ವೀಟು ಖಾರ ಎಲ್ಲ ಮಿಕ್ಸ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಈರುಳ್ಳಿ ಜಾಸ್ತಿ ಹಾಕ್ತೀವಿ. ಹಾಕೊಳ್ಳಿ ಮೇಡಮ್. ಇದರಲ್ಲಿ ಸ್ವಲ್ಪ ಈರುಳ್ಳಿ ತೆಗೆದಿಟ್ಕೊಳ್ತೀನಿ ನಾನು. ಓಕೆ, ಇದು ಇದಕ್ಕೆ ಬೇಕು, ಗ್ರೈಂಡ್ ಮಾಡ್ಲಿಕ್ಕೆ ಬೇಕು. ಕೊಬ್ಬರಿ ಎಣ್ಣೆ ಹಾಕಿ ನಾವು ಇದನ್ನ ಮಾಡ್ತಾ ಇದೀವಿ. ಹೌದು, ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ಬೇಕು. ಓಕೆ, ಈಗ ನೋಡಿ ಒಂಚೂರು ಫ್ರೈ ಆಗಿದೆ. ಈಗ ಟೊಮೆಟೊ ಹಾಕ್ಬಿಡ್ಬೇಕು. ಓಕೆ ಮೇಡಮ್, ಹಾಕಿ. ಟೊಮೆಟೊ ಹಾಕಿ ಚೆನ್ನಾಗಿ ಟೊಮೆಟೊನು ಫ್ರೈ ಆಗ್ಬೇಕು. ಓಕೆ, ಚಿಕನ್ ಸುಕ್ಕ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಚೆನ್ನಾಗಿದೆ. ಇದರಲ್ಲೇ ಈಗ ನಾನು ಹೇಳ್ಕೊಡ್ತಾ ಇದ್ದೀನಲ್ಲ, ಅದೇ ಯೂಸ್ ಮಾಡ್ಕೊಂಡು ಚಿಕನ್ ಸುಕ್ಕ ಮಾಡ್ಬೋದು, ಮಟನ್ ಸುಕ್ಕ ಮಾಡ್ಬೋದು, ಇನ್ನು ಫ್ರಾನ್ಸ್ ಮಾಡ್ಬೋದು. ಇದು ಅದೇ ಸ್ಟೈಲ್ ಮಾಡಿರೋದಾ? ಅದೇ ಸ್ಟೈಲು, ಆದ್ರೆ ಸ್ವಲ್ಪ ಇದು ಡಿಫ್ರೆಂಟ್ ಬರುತ್ತೆ. ಇದಕ್ಕೆ ಚಕ್ಕೆ ಲವಂಗ ಎಲ್ಲ ಜಾಸ್ತಿ ಹಾಕಲ್ಲ ನಾವು. ಅದಕ್ಕೆ ಇದು ಕ್ರ್ಯಾಬಿಗೆ. ಓಕೆ, ಇದಕ್ಕೆಲ್ಲ ಹಾಕಿದ್ದೀರಾ? ಅದಕ್ಕೆ ಹಾಕಿದೀವಿ. ಮತ್ತೆ ಇನ್ನೊಂದು ಏನಂದ್ರೆ ಸಾಸಿವೆ ಹಾಕ್ತಿವಿ ಕ್ರ್ಯಾಬ್ಗೆ. ಯಾಕೆ ಹಾಕ್ತಿವಿ ಅಂದ್ರೆ ಇದು ತುಂಬಾ ಹೀಟ್, ಉಷ್ಣ. ಸೊ ಅದಕ್ಕೋಸ್ಕರ ಕ್ರ್ಯಾಬ್ ಅದಕ್ಕೆ ಸಾಸಿವೆ ಹಾಕಿದ್ರೆ ಅದು ಅಲ್ಲಿಗೆ ಬೈಂಡಿಂಗ್ ಆಗುತ್ತೆ ಅಂತ ಸಾಸಿವೆ ಹಾಕೋದು. ನೋಡಿ, ಇದು ಆಲ್ಮೋಸ್ಟ್ ಡನ್ ಆಗಿದೆ. ಇಷ್ಟಾದ್ಮೇಲೆ ಕ್ರ್ಯಾಬ್ ಇದೆಲ್ಲ ಕ್ರ್ಯಾಬ್ ಹಾಕೊಂಡ್ ಬಿಡ್ಬೇಕು ನಾವು. ಹಾ, ಇಲ್ಲಿ ನೋಡಿ ಕ್ರ್ಯಾಬ್ ಹಾಕ್ತಾ ಇದೀನಿ. ನಮ್ಗೆ ಎಷ್ಟು ಬೇಕಷ್ಟು ಕ್ರ್ಯಾಬ್ ನ ನಾವು ಹಾಕೊಳ್ಬಹುದು. ಹುಷಾರು, ಯಾರಿಗೆ ಇರ್ಬಿಟ್ಟದು? ಇಲ್ಲ ಇಲ್ಲ. ಎಷ್ಟು ನಿಮಿಷ ಬೇಯಿಸ್ಬೇಕಿದ್ದೀನ? ಇದು ಬೇಗ ಬೇಯುತ್ತೆ. ಇದು ಅಷ್ಟೇನ್ ಟೈಮ್ ಏನ್ ತಗೊಳಲ್ಲ. ಹೌದಾ? ಒಂದ್ 10 ಮಿನಿಟ್ಸ್ನು ಬೇಡ. ಇದು ಒಂದ್ 5 ಮಿನಿಟ್ಸ್ಗೆಲ್ಲ ಬೆಂದ್ಬಿಡುತ್ತೆ. ಇದ್ರದ್ದು ರಸ ಬಿಟ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ನೀರಿನ ಅಂಶ ಅದ್ರಲ್ಲಿ ಇರತ್ತಲ್ಲ, ನಾವು ನೀರ್ ಹಾಕೋದೇ ಬೇಡ ಬೇಯುವಾಗ. ಏನೋ ಮುಚ್ಚಬೇಕಾ? ಹಂಗೆ ಇಟ್ರು ಪರವಾಗಿಲ್ಲ. ಮುಚ್ಚಬೇಕು. ಈಗ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಬೇಕಾಗುತ್ತೆ. ಹೌದು, ಸ್ವಲ್ಪ ಅರಿಶಿನ ಪುಡಿ. ಇದನ್ನ ಮುಚ್ಚಿಟ್ಬಿಡೋಣ. ಈಗ ನಮ್ಗೆ ಮಿಕ್ಸಿ ಬೇಕಾಗುತ್ತೆ, ಮಿಕ್ಸಿ ಜಾರ್ ಬೇಕಾಗುತ್ತಾ? ಅಲ್ಲೇ ಇದೆ, ತಗೊಳ್ಳಿ. ಓಕೆ, ಈಗ ಅದಕ್ಕಿಂತ ಮೊದ್ಲು ಏನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಇದು ಇದೆ, ಒಣಮೆಣಸಿದೆ. ಅದೆಲ್ಲ ನಾವು ಕೊಬ್ಬರಿ ಎಣ್ಣೆಲ್ಲ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಫ್ರೈಯಿಂಗ್ ಪ್ಯಾನ್ ಬೇಕಾ? ಒಂದು ಸ್ವಲ್ಪ ಹಾಕ್ಬೇಕು, ತುಂಬಾ ಹಾಕ್ಬಾರ್ದು. ಕೊಬ್ಬರಿ ಎಣ್ಣೆನಾ? ಮತ್ತೆ ಇನ್ನೊಂದು ಏನಂದ್ರೆ ಕ್ರ್ಯಾಬಿಗೆ ನಾವು ಎಷ್ಟು ಮಸಾಲೆ ಕಡಿಮೆ ಹಾಕ್ತಿವಿ ಅಷ್ಟು ಟೇಸ್ಟ್ ಬರುತ್ತೆ. ನೋಡಿ, ಇದೊಂದು 2 ಸ್ಪೂನ್ ಹಾಕಿದ್ರೆ ಸಾಕು. ಧನಿಯಾ ಧನಿಯಾ ಪೌಡರ್. ನಾವು ತೆಂಗಿನಕಾಯಿ ಎಣ್ಣೆ ಅಂದ್ರೆ ಕೊಬ್ಬರಿ ಎಣ್ಣೆಯಲ್ಲಿ. ಓಕೆ, ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಇದು ಮಾಡ್ಕೊಂಡು ತೆಗ್ದಾದ್ಮೇಲೆ ಮತ್ತೆ ಸಪರೇಟ್ ಇದು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಜೀರಿಗೆ ಸಪರೇಟ್, ಇದು ಸಪರೇಟ್. ಓಕೆ 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 ಓಕೆ. ನೆಕ್ಸ್ಟ್ ಇದಾದ್ಮೇಲೆ ಈಗ ಏನಂತ ಹೇಳಿದ್ರೆ ಸೇಮ್ ಜೀರಿಗೆ ಹಾಕೊಳ್ಬೇಕಾಗುತ್ತೆ. ಜೀರಿಗೆನೂ ಅಷ್ಟೇ ಜಾಸ್ತಿ ಏನ್ ಬೇಡ, 1-1.5 ಸ್ಪೂನ್ ಹಾಕಿದ್ರೆ ಸಾಕು. ಇದು ಆಕ್ಚುಲಿ 1/2 ಕಿಲೋ ಏಡಿ ಇರೋದು. ಓಕೆ, ಸಾಕಾ? ಇದ್ರ ಜೊತೆಗೆ ಏನಾದ್ರು ಹಾಕೋಬೇಕಾ ತಿರ್ಗಾ? ಇಲ್ಲ ಬೇಡ, 1-2 ಮೆಂತೆ ಹಾಕೊಂಡ್ರೆ ಸಾಕು. ನಿಮ್ಗೆ ಇದು ಫ್ರೈ ಮಾಡಕ್ ಕಷ್ಟ ಆಗತ್ತೆ ಅಂದ್ರೆ 1-2 ಮೆಂತೆ ಹಾಕೊಂಡ್ಬಿಡಿ ಅದ್ರ ಜೊತೆ. ಈಗ ಸ್ವಲ್ಪ ಸಾಸಿವೆ ಹಾಕೊಳ್ಬೇಕು. ಸಾಸಿವೆ ನಾನು ಹೇಳಿದೆ ಅಲ್ಲ, ಇದು ಉಷ್ಣ, ತುಂಬಾ ಹೀಟ್ ಆಗುತ್ತೆ. ಸೊ ಕ್ರ್ಯಾಬ್, ಅದಕ್ಕೋಸ್ಕರ ಸಾಸಿವೆ ಹಾಕೊಳ್ಳೋದು ಸ್ವಲ್ಪ. ಅಂದ್ರೆ ಎಲ್ಲ ಕೊಬ್ಬರಿ ಎಣ್ಣೆಲೆ ತೆಗಿಬೇಕು, ಎಲ್ಲ ಕೊಬ್ಬರಿ ಎಣ್ಣೆಲೆ ಫ್ರೈ ಮಾಡ್ಬೇಕು. ಈಗ ನೋಡಿ ಮೆಣಸು, ನಾನು ಅದೇ ಹೇಳ್ದಂಗೆ ಸ್ವಲ್ಪ ಇದು ಆಕ್ಚುಲಿ ಘಾಟಿ ಮೆಣಸು ಅಂದ್ರೆ ಬ್ಯಾಡಗಿ ಮೆಣಸು ಅಂತ ಈ ಕಡೆ ಕರೀತಾರೆ, ಊರ್ ಕಡೆ ಎಲ್ಲ ಘಾಟಿ ಮೆಣಸು ಅಂತಾರೆ. ಸೊ ಘಾಟಿ ಮೆಣಸು ಸ್ವಲ್ಪ ಹಾಕೊಳ್ಬೇಕಾಗುತ್ತೆ. ಎಣ್ಣೆ ಏನ್ ಬೇಡವಾ? ಎಣ್ಣೆ ಏನ್ ಬೇಡ, ಅದೇ ಎಣ್ಣೆ ಸಾಕು. ಈಗ ಆಲ್ಮೋಸ್ಟ್ ಇದ್ರಲ್ಲಿ ಎಣ್ಣೆ ಇರುತ್ತೆ ಅಲ್ಲ. ಹೌದೌದು. ಅಂದ್ರೆ ಇದು ತುಂಬಾ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇದೇನಾದ್ರೂ ಮೆಲ್ಟ್ ಆಯ್ತು ಅಂತ ಹೇಳಿದ್ರೆ ಅದೇ ಸ್ಮೆಲ್ ಬರುತ್ತೆ. ಒಳ್ಳೆ ಒರಿಜಿನಲ್ ಮಜಾ ಹೊರಟೋಗುತ್ತೆ. ಹೌದು. ಓಕೆ, ಇಷ್ಟಾದ್ಮೇಲೆ ತೆಕ್ಕೊಂಡು ಈಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾವು ಅರ್ಧ ಇಟ್ಟಿದ್ವಲ್ಲ ಈರುಳ್ಳಿ, ಸೊ ಅದು ಮತ್ತೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಇದಕ್ಕೆ. ಹಾಕಿ ಕೊಬ್ಬರಿ ಎಣ್ಣೆ ಸೇಮ್ ಕೊಬ್ಬರಿ ಎಣ್ಣೆನೆ ಇದಕ್ಕೆಲ್ಲ ಕೊಬ್ಬರಿ ಎಣ್ಣೆ. ಇದ್ರ ಜೊತೆ ಬೆಳ್ಳುಳ್ಳಿ ಸ್ವಲ್ಪ ಹಾಕೊಂಡ್ಬಿಟ್ವಿ ಅಂದ್ರೆ ಹಾಕ್ಬಿಡಿ. ಅಂದ್ರೆ ತಿರ್ಗಾ ಎಲ್ಲಾನು. ಹೌದು. ಓಕೆ, ಇದನ್ನು ಅಷ್ಟೇ ಒಂದ್ ಸ್ವಲ್ಪ ರೆಡ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ವೆರಿ ಗುಡ್. ನೋಡಿ ಫ್ರೈ ಆಗಿದೆ. ಎಸ್, ಫುಲ್ ಎಲ್ಲ ಬೆಂದಿದೆಲ್ಲ? ಬೆಂದಿದೆ. ಯಾಕೆಂದ್ರೆ ಇದು ಆಕ್ಚುಲಿ ಸ್ವಲ್ಪ ಸಾಲ್ಟ್ ಕಡಿಮೆನೆ ಹಾಕ್ಬೇಕು. ಯಾಕೆ ಅಂತ ಹೇಳಿದ್ರೆ ಸಮುದ್ರದಲ್ಲಿ ಇರುತ್ತೆ, ಉಪ್ಪಿನ ಅಂಶ ಇರುತ್ತೆ. ಸೊ ಇದು ನಾವು ಬೇಯಿಸುವಾಗ ಅದೆಲ್ಲ ಹೊರಗೆ ಬಿಡಕ್ ಸ್ಟಾರ್ಟ್ ಆಗತ್ತಲ್ಲ, ತುಂಬಾ ಉಪ್ಪಾಗ್ಬಿಡುತ್ತೆ.
ನೋಡ್ಕೊಂಡು ಹಾಕೊಳ್ಬೇಕಾಗತ್ತೆ. ಅದೇ ತರ ಸ್ವಲ್ಪ ಕರ್ಬೇ ಸೊಪ್ಪು ಹಾಕೊಳ್ಬೇಕಾಗತ್ತೆ. ಹಾಕಿ ಇನ್ನೊಂದ್ಸರಿ ನಾವು ತಿರುಗಿಸಿ ಮುಚ್ಚಿಟ್ಬಿಟ್ರೆ 1-2 ಮಿನಿಟ್ಸ್ ಅಲ್ಲಿ ನಾವು ಮಸಾಲೆ ಹಾಕೊಳ್ಬಹುದು. ಅಷ್ಟೇನಾ? ಮಸಾಲ ಹಾಕಿದ್ರೆ ರೆಡಿನಾ? ಮಸಾಲ ಹಾಕಿ ಆಮೇಲೆ ಬರೀ ಕಾಯಿ ಇದೆ ಅಲ್ಲ, ಕಾಯಿ ಮತ್ತೆ ಹೌದು, ಕಾಯಿ ಮತ್ತೆ ಇದು ಕೊತ್ತಂಬರಿ ಸೊಪ್ಪು ಒಂದೇ ರೌಂಡ್ ಮಿಕ್ಸಿಗೆ ಹಾಕೊಂಡು ಇದ್ ಮಾಡ್ಬೇಕು. ಈಗ ನೋಡಿ ಮುಚ್ಬಿಡಿ, ತರಿ ಮಾಡ್ಬೇಕು. ತರಿ. ಈಗ ಇದನ್ನ ನಾವು ಮಿಕ್ಸಿಗೆ ಹಾಕೊಳ್ಳೋಣ. ಆಯ್ತಾ? ಫುಲ್ ನೈಸ್ ಆಗಿ ರುಬ್ಕೊಂಡಿದ್ದೀರಲ್ಲ? ನೈಸ್ ಆಗಿ ರುಬ್ಕೊಂಡಿದ್ದೀವಿ. ಪೇಸ್ಟ್ ಆಗ್ಬಿಟ್ಟಿದೆ. ಹೌದು, ಪೇಸ್ಟ್ ಮಾಡ್ಕೊಳ್ಬೇಕಿದು. ಆಮೇಲೆ ಇದು ಆಲ್ಮೋಸ್ಟ್ ಬೆಂದಿರುತ್ತೆ. ಸೊ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಈ ಪೇಸ್ಟ್ ಇದಲ್ಲ ಅದನ್ನ ಹಾಕೊಂಡ್ ಬಿಡ್ಬೇಕಾಗತ್ತೆ ಫುಲ್. ಓಕೆ, ಸಾರ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಜಾಸ್ತಿ ಕಾಯಲ್ಲ ಹಾಕೊಂಡು ನೀರು ಹಾಕಿದ್ರೆ ಸಾರ್ ಆಗ್ಬಿಡತ್ತೆ. ಅಂದ್ರೆ ಸ್ಪೈಸಿ ಯಾರಿಗಾದ್ರೂ ಬೇಕಂದ್ರೆ ಮಸಾಲೆ ಹಾಕೊಳ್ಬಹುದು, ಬಟ್ ಚೆನ್ನಾಗಲ್ಲ, ಹಿಂಗೆ ಚೆನ್ನಾಗಿರುತ್ತೆ. ಹೀಗೆ ಚೆನ್ನಾಗಿರುತ್ತೆ. ಈಗ ಇದು ಉಳಿದಿರತ್ತೆ ಅಲ್ಲ, ಸ್ವಲ್ಪ ನೀರ್ ಹಾಕೊಂಡು ಅದೇ ನೀರ್ ಹಾಕ್ಬೇಕಾಗತ್ತೆ. ಎಕ್ಸ್ಟ್ರಾ ನಾವೇನು ಹಾಕೋದ್ ಬೇಡ. ನೀರೇ ಬೇಕಾಗಿಲ್ಲ ಇದಕ್ಕೆ? ನೀರೇ ಬೇಕಾಗಿಲ್ಲ. ಶಿವಮೊಗ್ಗ ಹೋಗ್ತೀರಾ? ಶಿವಮೊಗ್ಗ ಇಲ್ಲ, ಹೋಗ್ತಾ ಇರ್ತೀನಿ. ಏನಾದ್ರು ವೆಕೇಶನ್ಸ್, ಏನಾದ್ರು ಫಂಕ್ಷನ್ಸ್ ಇದ್ರೆ ಹೋಗ್ತಾ ಇರ್ತೀನಿ. ವೆರಿ ಗುಡ್, ಒಳ್ಳೆ ಮಸಾಲ ಆಯ್ತು. ಹೌದು, ಇದು ಒಂಚೂರು ಇದಾಗ್ಬೇಕು, ಮಸಾಲೆ ಎಲ್ಲ ಹಿಡಿಬೇಕು. 2 ಮಿನಿಟ್ಸ್ ನಾವು ಬೇಯ್ಲಿಕ್ಕೆ ಬಿಡ್ಬೇಕು. ಮುಚ್ಚಿಬಿಡೋಣ. ಮತ್ತೆ ಇದಕ್ಕೆ ಮಿಕ್ಸರ್ಗೆ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಕಾಯಿ ಜಾಸ್ತಿ ಹಾಕ್ಬೇಕು. ಹೌದು, ಸುಕ್ಕ ಅಂತ ಹೇಳಿದ್ರೆ ಮೇನ್ ಕಾಯಿ ಇದ್ರೆ ನಾವ್ ಎಷ್ಟು ಕಾಯಿ ಹಾಕ್ತಿವಿ ಅಷ್ಟು ಟೇಸ್ಟ್ ಬರುತ್ತೆ. ಸೊ ನಾನೊಂದು ಅರ್ಧ ಕೆಜಿಗೆ 1/2 ಕಾಯಿ ತಗೊಳ್ತೀನಿ. ವೆರಿ ಗುಡ್. ಏನ್ ಮಾಡ್ಕೊಳ್ತೀರಾ ಅದನ್ನ? ಅದನ್ನ ಮಿಕ್ಸರ್ಗೆ ನಾವು ತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಹಾಕೊಳ್ಬಹುದು, ಚೆನ್ನಾಗತ್ತೆ. ಹಾಕಲ್ಲ, ಬಟ್ ಚೆನ್ನಾಗತ್ತೆ, ಹಾಕಿದ್ರೆ ತುಂಬಾ ಚೆನ್ನಾಗತ್ತೆ. ಹೌದು. ಸಾಕಲ್ಲ, ಸುಮ್ಮನೆ ತರಿಯಾಗಿ ಈ ತರ ಬಂದ್ರೇನೆ ಅದು ಸುಕ್ಕ ಅಂತ ಹೇಳಿ ಗೊತ್ತಾಗೋದು. ಸ್ಮೆಲ್ ಬರ್ತಾ ಇದೆ. ರೆಡಿ ಆಗ್ಬಿಟ್ಟಿದೆ ಅದು. ನಾವು ನೀರ್ ಬೆರೆಸ್ತಾ ಇರೋದ್ರಿಂದ ಡ್ರೈ ಆಗ್ಬಿಡುತ್ತೆ, ಆಟೋಮೆಟಿಕ್ ಆಗ್ಬಿಡುತ್ತೆ. ಇದಕ್ಕೆ ಬೇಯ್ಲಿಕ್ಕೆ ಏನು ನೀರ್ ಬೇಕಂತ ಏನಿಲ್ಲ. ನೋಡಿ ಗೊತ್ತಾಗ್ತಾ ಇದೆ ಈಗ ಸುಕ್ಕ ಸಿಕ್ಕಾಗಿ ಬಂದಿದೆ. ಒಂದ್ 2 ನಿಮಿಷ ಸಾಕು. ಸೊ 2 ನಿಮಿಷ ಆದ್ಮೇಲೆ ನಾವೇನ್ ಮಾಡ್ಬೇಕನ್ನೋದು ತೋರಿಸ್ತೀನಿ ಈಗ. ನೋಡಿ, ಈಗ ತುಪ್ಪ ನಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ಹಾಕೊಳ್ಬೇಕು, ಜಾಸ್ತಿ ಹಾಕೊಳ್ಬಾರ್ದು. ನೋಡಿ, ಈ ತುಪ್ಪ ಹಾಕಿದ್ಮೇಲೆ 1-2 ಕರಿ ಲೀವ್ಸ್ ಹಾಕಿ. ಕರಿ ಲೀವ್ಸ್, ಆಮೇಲೆ ಇದು ಬೆಳ್ಳುಳ್ಳಿ ಸಣ್ಣಕ್ಕೆ ಕಟ್ ಮಾಡಿದ್ದು. ನೋಡಿ, ಆಲ್ಮೋಸ್ಟ್ ಆಗಿದೆ ಇದು. ಆಲ್ಮೋಸ್ಟ್ ಆಯ್ತಾ? ಆಫ್ ಮಾಡೋದಾ? ಫುಲ್ ಆಫ್ ಮಾಡ್ಬಿಡಿ. ಕೊಟ್ಟೆ ಕಡುಬು ರೆಡಿ ಆಗಿದೆ, ನೀರ್ ದೋಸೆ ರೆಡಿ ಆಗಿದೆ. ಇನ್ನೇನ್ ಕೆಲಸ. ಓಕೆ, ಹಾಕಿ ಸರ್, ಪ್ಲೇಟ್ ಹಾಕಿ. ಹುಷಾರು, ಬಿಸಿ ಇರುತ್ತೆ. ಸ್ಲೋ ಹಂಗೆ ಹಾಕಿ. ಏಡಿ ಸುಕ್ಕ ರೆಡಿ ಆಗಿದೆ. ಬ್ಯಾಟಿಂಗ್ ಮಾಡಿ ಹೇಳಿ, ಚೆನ್ನಾಗಿದೆಯಾ? ಏಡಿ ಸುಕ್ಕನ ಬ್ಯಾಟಿಂಗ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಕಟಿಂಗ್ ಪ್ಲೇಯರು, ಸ್ಕ್ರೂ ಡ್ರೈವರ್ ಎಲ್ಲ ಬೇಕು, ಹ್ಯಾಮರ್ ಎಲ್ಲ ಬೇಕು. ಎಲ್ಲ ತಂದಿದ್ದೀರಾ? ಇಲ್ಲ ಸರ್, ತಗೊಂಡ್ ಬಂದಿಲ್ಲ. ಬಂದೆ, ಇಲ್ಲಿ ಇರುತ್ತೆ ಅಂತ ಹೇಳಿ ತಿಳ್ಕೊಂಡ್ ಬಂದೆ. ನಾವು ಕಟಿಂಗ್ ಪ್ಲೇಯರ್ ಸ್ಕೂಟರ್ ಎಲ್ಲ ಇಟ್ಕೊಂಡು ತಿನ್ನಕ್ಕಾಗತ್ತಾ? ಓಕೆ, ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ತುಂಬಾ ಜನಕ್ಕೆ ಇದು ಮಾಡಕ್ ಇಷ್ಟ, ಬಟ್ ಹೆಂಗ್ ಮಾಡ್ಕೊಳ್ಳೋದು, ಎಲ್ಲಿ ಸಿಗುತ್ತೆ, ಮಾಡೋದ್ರೆ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ, ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡೋದು? ನಥಿಂಗ್, ಏನೂ ಆಗಲ್ಲ. ನಮ್ ಕಾರ್ಯಕ್ರಮ ತೋರಿಸೋದೆಲ್ಲ ಸಖತ್ತಾಗಿರುತ್ತೆ. ಒಂದ್ಸರಿ ಖಂಡಿತವಾಗ್ಲೂ ಮಾಡ್ಕೊಂಡು ತಿನ್ಬೋದು. ನೀವು ಯಾವ ರೀತಿ ಮಾಡೋದು ಇನ್ನೊಂದ್ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಕ್ರ್ಯಾಬ್ ಸುಕ್ಕ ಮಾಡುವ ವಿಧಾನ: ಒಂದು ಬಾಣಲಿಗೆ ಕೊಬ್ಬರಿ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಟೊಮ್ಯಾಟೊ, ಕ್ರ್ಯಾಬ್, ಅರಿಶಿಣ ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಇದಕ್ಕೆ ಉಪ್ಪು, ಕರಿಬೇವು ಹಾಕಿ ಬೇಯಿಸಿ. ಒಂದು ಬಾಣಲಿಗೆ ಕೊಬ್ಬರಿ ಎಣ್ಣೆ ಹಾಕಿ ಒಂದೊಂದಾಗಿ ಧನಿಯಾ, ಜೀರಿಗೆ, ಮೆಂತ್ಯ, ಸಾಸಿವೆ, ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಹುರಿದು ತೆಗೆದಿಡಿ. ನಂತರ ಕೊಬ್ಬರಿ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿ ಬಾಣಲಿಗೆ ಹಾಕಿ ಮಿಕ್ಸ್ ಮಾಡಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿ ಬಾಣಲಿಗೆ ಹಾಕಿ ಕಲಸಿ. ಇದಕ್ಕೆ ತುಪ್ಪ, ಕರಿಬೇವು, ಬೆಳ್ಳುಳ್ಳಿ ಹಾಕಿ ಕಲಸಿದರೆ ಕ್ರ್ಯಾಬ್ ಸುಕ್ಕ ಸವಿಯಲು ಸಿದ್ಧ. ಸ್ವಲ್ಪ ಸ್ವೀಟೂ ಇರುತ್ತೆ, ಖಾರನೂ ಇರುತ್ತೆ, ಎಲ್ಲ ಮಿಕ್ಸ್. ಇದಕ್ಕೆ ಕಾಂಬಿನೇಷನ್ ಆಗುತ್ತೆ ಅಂತ ಗೊತ್ತಾಗಲ್ಲ ನನಗೆ. ನೀವು ತಿಂದು ನೋಡಿದ್ರೆ ಗೊತ್ತಾಗುತ್ತೆ. ಅದ್ರ ಜೊತೆ ನೀರ್ ದೋಸೆ ಜೊತೆ ತಿಂದು ನೋಡಿದ್ರೆ ಗೊತ್ತಾಗುತ್ತೆ. ಹಂಗಂತೀರಾ? ಓಕೆ. ಹಾಗೆ ಇಟ್ಕೊಂಡು ತಿನ್ಬೇಕು. ಕರೆಕ್ಟ್. ಜಗಿಬೇಕಾ?
ಸೀದ್ಬೇಕು ಜಗಿಬೇಕು ಎರಡು. ನಾವೆಲ್ಲ ಅರ್ಜೆಂಟ್ ತಿನ್ನಕ್ಕಾಗಲ್ಲ, ನೀವೆಲ್ಲ ನೋಡ್ತಾ ಇರಾಗಲ್ಲ. ಆಯ್ತು, ನೀವು ನಿಧಾನ ಬ್ಯಾಟಿಂಗ್ ಮಾಡಿ. ವೈಟ್ ತುಂಬಾ ಸಖತ್ತಾಗಿ ಮಾಡಿದೀರಾ. ಥ್ಯಾಂಕ್ ಯು. ಎಲ್ಲ ಒಳ್ಳೆ ಕಾಂಬಿನೇಷನ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಬಾಯ್. ಬಾಯ್. ತುಂಬಾನೇ ಚೆನ್ನಾಗಿದೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ತಿಂದಿರೋರು ಇದ್ರೆ ಕರೆಕ್ಟ್ ಮುರುಳಿ ಕರೆಕ್ಟ್ ಅನ್ಬೇಕು, ಅಷ್ಟೊಂದು ಚೆನ್ನಾಗಿ ಮಾಡಿ. ಇವತ್ತಿಂದ ವಿಶೇಷ ಕಾರ್ಯಕ್ರಮ, ಸುಚಿತ್ರಾ ಅವರ ವಿಶೇಷ ಕಾರ್ಯಕ್ರಮ. ಏನ್ ಮಾಡ್ತಾ ಇದಾರೆ ಸುಚಿತ್ರಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ? ಇವತ್ತಿನಿಂದ ದೋಸೆ ಸ್ಪೆಷಲ್ ಕಾರ್ಯಕ್ರಮ ಮಾಡ್ತಾ ಇದಾರೆ. ಅಂದ್ರೆ 4 ರಾಜ್ಯಗಳ ದೋಸೆಯನ್ನು ತೋರಿಸ್ತಾ ಇದಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ದೋಸೆಗಳಿದೆ, ದಾವಣಗೆರೆ ಬೆಣ್ಣೆ ದೋಸೆ, ಮೈಲಾರಿ ತುಪ್ಪದ ದೋಸೆ, ಯಾವ್ಯಾವ ತರ ದೋಸೆ ಬೇಕು ಎಲ್ಲ ತರ ದೋಸೆಗಳನ್ನ ಮಾಡಿ ತೋರಿಸ್ತಾ ಇದಾರೆ ಇವತ್ತಿಂದ ಸುಚಿತ್ರಾ ಅವರು ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ. ಸುಚಿತ್ರಾ ಅವ್ರನ್ನ ಕರಿತಾ ಇದೀವಿ. ಸುಚಿತ್ರಾ ಅವರೇ ಬನ್ನಿ ಮೇಡಮ್. ಏನ್ರಿ ವೈಟ್ ಅಂಡ್ ವೈಟ್ ದೋಸೆ ಮಾಡ್ತೀವಿ ಅಂತನಾ? ದೋಸೆ ತರ ಬಿಳಿಗಿರ್ಬೇಕು ಅಂತ ದೋಸೆ ಬಿಳಿ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದೀರಾ? ಏನು ವಿಶೇಷ, ಏನ್ ಮಾಡ್ತೀವಿ ದೋಸೆ ತೋರಿಸ್ತಾ ಇದೀರಾ? ದಾವಣಗೆರೆ ಬೆಣ್ಣೆ ಮಸಾಲಾ ದೋಸೆ. ಏನೇನ್ ತಂದಿರಾ ಸುಚಿತ್ರಾ ದಾವಣಗೆರೆ ಬೆಣ್ಣೆ ದೋಸೆ ಮಾಡ್ತೀವಿ? ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ಬೇಕಾಗುವ ಸಾಮಗ್ರಿಗಳು: ದೋಸೆ ಅಕ್ಕಿ, ಅವಲಕ್ಕಿ, ಉದ್ದಿನ ಬೇಳೆ, ಈರುಳ್ಳಿ, ಮೆಂತ್ಯ, ಸೋಡಾ, ಸಕ್ಕರೆ, ಬೇಯಿಸಿದ ಆಲೂಗೆಡ್ಡೆ, ಹಸಿರು ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಮೈದಾ ಹಿಟ್ಟು, ತುಪ್ಪ, ಬೆಣ್ಣೆ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಓಕೆ, ಹಾಗಿದ್ರೆ ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಗ್ರೈಂಡ್ ಮಾಡ್ತೀನಿ, ಮೆಜರ್ಮೆಂಟ್ಸ್ ಹೇಳ್ಬಿಡ್ತೀನಿ ನಾನು. ಹೇಳಿ. ಇಲ್ಲಿ ನಾನು ದೋಸೆ ಅಕ್ಕಿನೇ ತಗೊಂಡಿದ್ದೀನಿ. ದೋಸೆ ಅಕ್ಕಿ ತಗೊಂಡ್ರೆ ನಮಗೆ ಟೆಕ್ಸ್ಚರ್ ದೋಸೆ ಚೆನ್ನಾಗಿ ಬರುತ್ತೆ. ಮಾಮೂಲಿ ದೋಸೆ ಇಲ್ಲ ಅಂದ್ರೆ ಮಾಮೂಲಿ ರೈಸ್ ಹಾಕೋಬಹುದು, ಅನ್ನ ಮಾಡೋಂತ ಅಕ್ಕಿನ ಹಾಕೋಬಹುದು. ಇಲ್ಲಿ ನಾನು 2 ಕಪ್ ತಗೊಂಡಿದ್ದೀನಿ ದೋಸೆ ಅಕ್ಕಿನ. ಓಕೆ. 1 ಕಪ್ ಅವಲಕ್ಕಿ, ಅರ್ಧ ಕಪ್ ಉದ್ದಿನ ಬೇಳೆ, ಅರ್ಧ ಕಪ್ ಉದ್ದಿನ ಬೇಳೆ, 1/4 ಟೀ ಸ್ಪೂನ್ ಮೆಂತ್ಯ, ಅದು ಒಳ್ಳೆ ಫ್ಲೇವರ್ ಬರುತ್ತೆ. ಎನಿ ದೋಸೆ ಮಾಡುವಾಗ ಒಂದ್ ಸ್ವಲ್ಪ 1/4 ಚಮಚ ಹಾಕ್ಬೇಕು. ಓಕೆ. 1/4 ಚಮಚ ಇಷ್ಟು ನೆನೆಸ್ಬೇಕು. ಮತ್ತೆ ಆಮೇಲೆ ಸಂಪ್ಳಕ್ಕೆ ಏನ್ ಬೆರೆಸ್ಬೇಕು ಅಂತ ನಾನು ಮಾಡುವಾಗ ಹೇಳಿ. ಓಕೆ, ರುಬ್ಕೊಂಡ್ಬಿಡ್ತೀರಾ? ರುಬ್ಕೊಳ್ಳಿ. ಮತ್ತೆ ಇನ್ನೊಂದು ಮುರಳಿಯವರೇ, ಇದು ನೆನ್ಸೋ ಟೈಮು ಕೇಳ್ತಾರೆ. ಮಿನಿಮಮ್ 4 ರಿಂದ 5 ಗಂಟೆಗಳ ಕಾಲ ನೆನಿಬೇಕಾಗಿ. ನೀವ್ ಹೇಳಿದ್ಮೇಲೆ ಮುಗ್ದೈತ್ ಬಿಡ್ರಿ ದೋಸೆ ಕತೆ. ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಓಕೆ. ಇದು ಅರ್ಧ ಕಪ್ ಸಾಕು ಉದ್ದಿನ ಬೇಳೆ, ಜಾಸ್ತಿ ಹಾಕ್ಬಾರ್ದು ದೋಸೆಗೆ. ಅರ್ಧ ಕಪ್ ಉದ್ದಿನ ಬೇಳೆ, 1 ಕಪ್ ಅವಲಕ್ಕಿ, 2 ಕಪ್ ಅಕ್ಕಿ, 2 ಸ್ಪೂನ್ ಅಷ್ಟು ಮೆಂತ್ಯ, ಇಷ್ಟ ಹಾಕೊಂಡ್ರೆ ದಾವಣಗೆರೆ 1/4 ಸ್ಪೂನ್ ಸಾಕು, ಕಹಿ ಬರುತ್ತೆ ಜಾಸ್ತಿ. ಓಕೆ ಓಕೆ ಓಕೆ. ಇಟ್ಕೊಂಡ್ಬಿಡ್ಲಾ? ಏನ್ರಿ ಇಷ್ಟು ದೊಡ್ಡ ಹೆಂಚ್ ತಂದ್ಬಿಟ್ಟಿದ್ದೀರಾ? ದೊಡ್ಡ ದೋಸೆ, ಮಸಾಲೆ ದೋಸೆ ಅಲ್ಲ? ನಿಮ್ಮನೆ ಹೆಂಚಂಗ ಇದು ಆಯ್ತಾ ಸುಚಿತ್ರಾ ಅವ್ರೆ? ಆಗಿದೆ. ಓಹೋ, ಈ ತರ ಸಾಫ್ಟ್ ಆಗಿ ರುಬ್ಕೋಬೇಕು, ತರಿ ಇರಬಾರ್ದು. ಓಕೆ. ಅವಾಗ ದೋಸೆ ಟೆಕ್ಸ್ಚರ್ ಚೆನ್ನಾಗಿ ಬರೋದಿಲ್ಲ. ಓಕೆ ಓಕೆ. ಇದಕ್ಕೆ ಕೆಲವೊಂದು ಮಿಕ್ಸ್ಚರ್ ಚೇಂಜ್ ಇದೆ, ಇದ್ರಲ್ಲಿ ಇದೇ ಚೇಂಜ್. ದಾವಣಗೆರೆ ಬೆಣ್ಣೆ ಎಲ್ಲಾ ದೋಸೆ ಒಂದೇ ತರ ಇರಲ್ಲ, ಬೇರೆ ಬೇರೆ ಮೆಜರ್ಮೆಂಟ್ಸ್ ಮತ್ತೆ ಅದ್ರಲ್ಲಿ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಬೇರೆ ಬೇರೆ ಇರುತ್ತೆ. ಓಕೆ. ಇದು ನೋಡಿ, ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ಅಂದ್ರೆ ನಮ್ಮ ಮೈಸೂರು ಮಸಾಲೆ ದೋಸೆಗೆ ನಾವು ಮೈದಾ ಯೂಸ್ ಮಾಡೋದಿಲ್ಲ. ಓಕೆ. ಇಲ್ಲಿ ಇದಕ್ಕೆ ಮೈದಾ ಹಾಕ್ಬೇಕು. ಬಟ್ ಮೈಲಾರಿ ದೋಸೆಗೆ ಮೈದಾ ಯೂಸ್ ಮಾಡ್ತಾರೆ. ಅದು ಪ್ಲೇನ್ ಮೈದಾ. ಓಕೆ. ಇದೇನಿದು? ನಾನು ಮೈದಾ ಹಾಕ್ತಾ ಇದ್ದೀನಿ. ಓಕೆ. ಇಷ್ಟು ಸಂಪ್ಳಕ್ಕೆ ಎಷ್ಟು ಬೇಕು ನೋಡ್ಕೊಂಡು 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ. ಓಕೆ. ಸ್ವಲ್ಪ ಸೋಡಾ, ಚಿಟಿಕೆ ಸೋಡಾ, ಸಕ್ಕರೆ 1/4 ಚಮಚ. ಓಕೆ. ಸಕ್ಕರೆ, ಸೋಡಾ, ಮೈದಾ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀರಾ? ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿ ಆಯ್ತಾ? ಇಷ್ಟೇ ಗಟ್ಟಿ ನೋಡ್ಕೋಬೇಕು, ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಹಾಕೋಬಹುದು. ಮಸಾಲೆ ದೋಸೆ ಅಂದ್ರೆ ಸ್ವಲ್ಪ ತಿಕ್ಕಾಗೆ ಬರಬೇಕು, ಇದು ದಪ್ಪ ಬರುತ್ತೆ. ದಾವಣಗೆರೆ ಬೆಣ್ಣೆ ದೋಸೆ ಒಳಗಡೆ ಫಿಲ್ಲಿಂಗ್ ಹಾಕ್ತಿವಿ ನಾವು. ಮೈಸೂರು ಮಸಾಲೆ ದೋಸೆಗಿನ್ನ ದಾವಣಗೆರೆ ಮಸಾಲೆ ದೋಸೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಎಸ್ 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 ಎಸ್. ಸ್ವಲ್ಪ ಸಾಲ್ಟ್ ಸಾಕು. ಓಕೆ. ಪಲ್ಲಿಗೆ ಇಟ್ಕೊಂಬೋಣ. ಏನ್ ಇಟ್ಕೊಳ್ಳೋಣ? ಪ್ಯಾನ್ 2 ಆಲೂಗಡ್ಡೆ ತಗೊಂಡಿದ್ದೀನಿ. ಓಕೆ. ಸ್ವಲ್ಪ ಮ್ಯಾಶ್ ಮಾಡಿ. ಓಕೆ. ಆಲೂಗಡ್ಡೆನ ಫಸ್ಟ್ ಬೇಯಿಸ್ಕೊಂಡಿದೀವಿ. ಬೇಯಿಸ್ಕೊಂಡಾದ್ಮೇಲೆ ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಇದೀವಲ್ಲ? ಹೌದು. ಸ್ವಲ್ಪ ಉಪ್ಪು ಹಾಕ್ತೀನಿ, ಪಲ್ಲಿಗೆ ಬೇಕಾದಷ್ಟು. ಓಕೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾಯ್ದಿದೆ, ಈರುಳ್ಳಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ. ಇಲ್ಲಿ ನೀವು ನೋಡ್ತಾ ಇದೀರಾ, ಇದು ಪಲ್ಯ ಡಿಫ್ರೆಂಟ್ ಆಗಿದೆ. ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ ಅದೆಲ್ಲ ಏನು ನಾನು ಒಗ್ಗರಣೆಗೆ ಹಾಕಿಲ್ಲ. ನಮ್ ದಾವಣಗೆರೆ ಸ್ಪೆಷಲ್ ಅವೆಲ್ಲ ನಾವು ಹಾಕಲ್ರಿ. ಹಸಿಮೆಣಸಿನಕಾಯಿ ಖಾರಕ್ಕೆ, ಅದು ಜಾಸ್ತಿ ಖಾರ ಇರಲ್ಲ. ಹೌದೌದು, ಎಷ್ಟು ಬೇಕಷ್ಟು. ಈಸಿ ಮೆಥಡ್. ಮ್ಯಾಶ್ ಮಾಡಿರಂತ ಆಲೂಗಡ್ಡೆ ಉಪ್ಪು ಹಾಕಿದೀನಿ ಮೊದಲೇ. ಆಲೂಗಡ್ಡೆ ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕಿದ್ದೀರಾ? ಇಲ್ಲ, ಇವಾಗ ಹಾಕ್ತಿದ್ದೆ. ಓಕೆ ಓಕೆ ಓಕೆ. ಹಿಂಗೆ ಇರೋದ್ರಿ ಪಲ್ಯ ಅವ್ರದ್ದು? ಇಷ್ಟೇ ಅಲ್ಲ? ಹೌದು. ಅರಿಶಿನದ ಪುಡಿ ಹಾಕೋದಿಲ್ಲ. ಹೌದೌದು. ಕರಿಬೇವು ಹಾಕೋದಿಲ್ಲ. ಹೌದೌದು.
ಇದು ಆಪ್ಷನಲ್, ನಮ್ಗೆ ಇದು ಇಷ್ಟ ಆಗಲ್ಲ ಅಂದ್ರೂ ನಾವು ರೆಗ್ಯುಲರ್ ಪಲ್ಯ ಮನೇಲಿ ಏನ್ ಮಾಡ್ತೀವಿ ಅದು ಮಾಡ್ಕೋಬಹುದು. ಇದೊಂಥರ ವಿಧಾನ, ಇದು ಸ್ವಲ್ಪ ಇಷ್ಟ ಆಗುತ್ತೆ. ನಾವು ಅಲ್ಲಿದೆ ತೋರಿಸ್ತೀವಿ ಅಂದಾಗ ಆ ರೀತಿನೇ ತೋರಿಸ್ಬೇಕು, ಅದೇ ಫಾಲೋ ಮಾಡ್ಬೇಕು. ಎಸ್ 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 ಓಕೆ. ಇವಾಗ ಬಿಳಿ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ. ಎಷ್ಟು ಡಿಫ್ರೆಂಟ್ ಆಗಿತ್ತು ತಾನೇ? ನೋಡಿ, ಏನಿಲ್ಲ ರೀ ಇವಾಗಡೆ ಆಲೂಗಡ್ಡೆ, ಈರುಳ್ಳಿ, ಎರಡು ಮೆಣಸಿನಕಾಯಿ, ಇಷ್ಟೇ ಅಲ್ಲ? ಈ ಕಡೆ ಅದ ಟೇಸ್ಟ್ ಡಿಫ್ರೆಂಟ್ ಬರುತ್ತೆ. ಹೌದೌದು. ಮತ್ತೆ ಈಗ ಚಟ್ನಿ ಮಾಡ್ತಾ ಇದೀನಿ. Okay. ಇಲ್ಲಿ ಇವರು ಏನಂದ್ರೆ ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆಗೆ ಚಟ್ನಿ ಅಂದ್ರೆ ಹುರ್ಗಡ್ಲೆ ಎಲ್ಲ ಹಾಕಿ ಯೂಸ್ ಮಾಡಲ್ಲ, ಪ್ಲೇನ್ ಕೋಕೋನಟ್ ಚಟ್ನಿನೇ ಹಾಕೋದು ಯೂಸ್ ಮಾಡ್ರಿ, ಅದು ನೋಡ್ಕೊಂಬೋಣ ಮಾಡ್ರಿ. ಪ್ಲೇನ್ ವೈಟ್ ಚಟ್ನಿ ಮಾಡ್ತಾ ಇದೀನಿ ಎಸ್. ಈ ದೋಸೆಗೆ ಹೆಂಚು ಬಿಸಿ ಮಾಡ್ಬೇಕಾ ಬೇಡವಾ ಸುಚಿತ್ರಾ? ಮಾಡಿ ಮಾಡಿ. ಇದು ಪಲ್ಯ ಆಯ್ತಲ್ವಾ? ಆಗಿದೆ. ಪಲ್ಯ ಸಾಕಲ್ವಾ? ಇನ್ನ ಬಿಸಿ ಆಗ್ಬೇಕಾ ಅದು? ಇಲ್ಲ, ಸಾಕಷ್ಟೇ. ಅದು ಆಲೂಗಡ್ಡೆ ಎಲ್ಲ ಬೆಂದಿರುತ್ತೆ, ಓಕೆ. ಮಿಕ್ಸ್ ಮಾಡೋದು ಅಷ್ಟೇ. ಓಕೆ. ಒಂದ್ 3 ಮೆಣಸಿನಕಾಯಿ ಹಾಕ್ತಾ ಇದೀನಿ. ಬರೀ ಏನೇನು? ಕೊಬ್ಬರಿ, ತೆಂಗಿನಕಾಯಿ, ತೆಂಗಿನಕಾಯಿ, ಮೆಣಸಿನಕಾಯಿ, ಉಪ್ಪು ಅಷ್ಟೇನಾ? ಅಷ್ಟೇ. ಓ, ಒಳ್ಳೆ ಈಸಿ ರೀ ದಾವಣಗೆರೆ ಬೆಣ್ಣೆ ದೋಸೆ ನಮ್ಗೆ. ಉಪ್ಪು ಸ್ವಲ್ಪ, ಓಕೆ. ಸ್ವಲ್ಪ ನೀರ್ ಹಾಕಿ, ಸ್ವಲ್ಪ ಗಟ್ಟಿನೇ ಇರ್ಬೇಕು ಚಟ್ನಿ, ಸ್ವಲ್ಪ ಈ ಟೆಕ್ಸ್ಚರ್ಗೆ ತರಿ 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 ತರ ಇರ್ಬೇಕು. ಎಸ್ ಎಸ್ ಎಸ್. ಎಲ್ಲ ಚಟ್ನಿಗೂ ಹುರ್ಗಡ್ಲೆ ಹಾಕಿ ಮಾಡಿದ್ರೆ ಅದು ಬೇರೆ ತರ. Okay. ನಾವು ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ಅಂದ್ರೆ ಅದಕ್ಕೆ ಬರೀ ಕಾಯಿ ಚಟ್ನಿನೇ. ಓಕೆ. ಒಳ್ಳೆ ಕಾಂಬಿನೇಷನ್ ಅದು. ಈ ಪಲ್ಯ ಮಾತ್ರ ಅದ್ಭುತವಾಗಿ ಕಾಣ್ತಾ ಇದ್ರಿ ನಮ್ಗೆ. ಬಿಳಿ ಪಲ್ಯ ನಾವು ಅನ್ಕೊಳ್ತೀವಿ, Plain ಬಿಳಿ ಪಲ್ಯ ಪಲ್ಯ ಮಾಡ್ತಾರೆ ಅದು. ಪ್ಲೇನ್ ಪಲ್ಯ ಇದು. ಓಕೆ ರೀ. ಆಗಿದೆ, ಚಟ್ನಿ ಆಗಿದೆ. ದೋಸೆ ಉಯ್ರಿ ಇವಾಗ. ಓಹೋ, ದೊಡ್ಡದು ಮಾಡ್ಲಾ? ಮಸಾಲೆ ದೋಸೆ ದೊಡ್ಡ. ಸಾಕ್ರೆ ಸಾಕ್ರೆ. ಆಹಾ, ಕರೆಕ್ಟ್ ಆಗಿದೆ. ಇಷ್ಟೇ ದಪ್ಪ ಬರ್ಬೇಕು. ಈ ದಾವಣಗೆರೆ ಬೆಣ್ಣೆ ದೋಸೆ ಅದ್ಲವಾಗಿರಲ್ಲ, ದಪ್ಪವಾಗಿ ದಪ್ಪ ಇರುತ್ತೆ, ತಿಕ್ಕ ಬರುತ್ತೆ. ಕುಳ್ಳಾಗಿರುತ್ತದು. ಹೌದು, ಎಸ್. ಬೆಣ್ಣೆ ಹಾಕೋಣ, ಅಂದ್ರೆ ತುಪ್ಪ ಹಾಕೋಣ. ಇವತ್ತಿಂದ ಸುಚಿತ್ರಾ ಕಂಟಿನ್ಯೂಸ್ ಆಗಿ ಒಂದ್ 8 ದಿನ ನೀವು ಬರೀ ದೋಸೆಗಳೇನಾ? ಹೌದು. ದೋಸೆ ಸುಚಿತ್ರಾ ಇವತ್ತಿಂದಾನೆ ಬಿಡ್ರಿ. ತುಪ್ಪ ಹಾಕ್ತಾ ಇದೀನಿ. ಓಕೆ. ತುಪ್ಪ ಹಾಕೋಬಹುದು, ಯೂಶಲಿ ತುಪ್ಪ ಹಾಕ್ತಾರೆ, ಆಮೇಲೆ ಬೆಣ್ಣೆ ಬೆಣ್ಣೆ ಮೇಲ್ ಹಾಕೋದು. Yes. ಇದು 2 ಕಡೆ ಎತ್ಕೋಬೇಕಾ, ಒಂದ್ ಕಡೆನಾ? ಒಂದೇ ಕಡೆ ಸಾಕು ಒಂದೇ ಸೈಡ್ ಅಲ್ವಾ? ಚೆನ್ನಾಗಿ ಬ್ರೌನ್ ಆಗ್ಬೇಕು. ಮಾತ್ರ ಕಲರ್ ಮಾತ್ರ ಜಾಸ್ತಿ ಬ್ರೌನ್ ಬರುತ್ತೆ ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ಅಂದ್ರೆ ನಮ್ಗೆ. ಓಕೆ. ತರ ಡಾರ್ಕ್ ಕಲರ್ ಬರ್ಬೇಕು. ನೀವು ತುಪ್ಪ ಇಷ್ಟೇ ಹಾಕಿದ್ರೆ ಜಿಪ್ಪುಳ ತರ ಪಲ್ಯ ಹಾಕೋಣ. ಪಲ್ಯ ಹಾಕ್ತೀರಾ? ಹಾಕ್ಲಾ? ನೋಡಿ ಟೆಕ್ಸ್ಚರ್ ನೋಡಿ, ನಾವು ಮೈದಾ ಹಾಕಿರೋದ್ರಿಂದ ಎಸ್ ಎಸ್. ಮೇಲೆ ಸ್ವಲ್ಪ ಬಟರ್ ಹಾಕೋಣ. ಅಷ್ಟೇ ಹಂಗ ಅಲ್ಲ, ಆಮೇಲೆ ಹಾಕ್ಬೇಕು. ಹೌದಾ? ಬೆಣ್ಣೆ ದೋಸೆ ಅಂದ್ರೆ ನಾವು ಬೆಣ್ಣೆ ಹಾಕಿಲ್ಲ ಅಂದ್ರೆ ಹಿಂಗೆ. ಹಂಗಂತೀರಾ? ಹ್ಮ್. ಓಕೆ. ಒಂದ್ ಪ್ಲೇಟ್ ಕೊಡಿ. ಸರ್ವ್ ಮಾಡಕ್ಕ ಹಾ. ಕೊಟ್ಬಿಡ್ತೀರಾ? ಆಗಿದೆ. ದಾವಣಗೆರೆ ಬೆಣ್ಣೆ ಮಸಾಲಾ ದೋಸೆ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ರುಚಿಯಾಗಿ ತಿನ್ಕೊಳ್ಳಿ ಅಂತ ಹೇಳಕ್ ಶುರು ಮಾಡ್ಬಿಟ್ಟಿದ್ದಾರೆ ಸುಚಿತ್ ಅವರು. ಅದ್ಭುತವಾಗಿ ಮಾಡಿದ್ದಾರೆ. ಸಖತ್ತಾಗಿರೋ ದೋಸೆ ನೋಡಿದ್ರೆ ಗೊತ್ತಾಗ್ತದೆ. ಹೆಂಚ್ ಮೇಲೊಂದು, ಇಲ್ಲೊಂದು, ಅಲ್ಲೊಬ್ರು ತಿಂತಾ ಇದಾರೆ. ಅದ್ಭುತ. ಅಂತ ಇದೆ ವಾಸನೆ. ನಮ್ಮ ಅಡಿಗೆ ಮನೆ ಬಹಳ ದಿನ ಆಯ್ತು ಈ ತರ ವಾಸನೆ ಬಂದು. ಅದ್ಭುತವಾಗಿದೆ ವಾಸನೆ. ಓಕೆ, ಯಾವ ರೀತಿ ಮಾಡಿದ್ರು, ಯಾವ ಮೆಜರ್ಮೆಂಟ್ ಹಾಕಿದ್ರು, ಎಷ್ಟು ಬೆಣ್ಣೆ ಹಾಕಿದ್ರು, ಎಲ್ಲಿ ತುಪ್ಪ ಸುರು ಅಂತ ನೋಡ್ಕೋಬೇಕಾ? ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ನೆನೆಸಿದ 2 ಕಪ್ ದೋಸೆ ಅಕ್ಕಿ, 1 ಕಪ್ ಅವಲಕ್ಕಿ, 1/4 ಟೀ ಸ್ಪೂನ್ ಮೆಂತ್ಯ, ಅರ್ಧ ಕಪ್ ಉದ್ದಿನ ಬೇಳೆ, ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇದನ್ನು ಒಂದು ಬೌಲ್ಗೆ ಹಾಕಿ ಜೊತೆಗೆ 1 ಸ್ಪೂನ್ ಮೈದಾ ಹಿಟ್ಟು, ಚಿಟಿಕೆ ಅಡಿಗೆ ಸೋಡಾ, 1 ಸ್ಪೂನ್ ಸಕ್ಕರೆ, ಉಪ್ಪು, ನೀರು ಹಾಕಿ ಕಲಸಿ ದೋಸೆ ಹಿಟ್ಟು ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಬೇಯಿಸಿದ ಆಲೂಗೆಡ್ಡೆ ಹಾಕಿ ಮ್ಯಾಶ್ ಮಾಡಿ ಉಪ್ಪು ಹಾಕಿ ಕಲಸಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಹಸಿರುಮೆಣಸಿನಕಾಯಿ ಹಾಕಿ ಹುರಿದು ಆಲೂಗೆಡ್ಡೆ ಹಾಕಿ ಕಲಸಿ ಪಲ್ಯ ತಯಾರಿಸಿಕೊಳ್ಳಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಹಸಿರುಮೆಣಸಿನಕಾಯಿ, ಉಪ್ಪು, ನೀರು ಹಾಕಿ ರುಬ್ಬಿ ಚಟ್ನಿ ತಯಾರಿಸಿಕೊಳ್ಳಿ. ತಯಾರಿಸಿಕೊಂಡ ದೋಸೆ ಹಿಟ್ಟಿನಿಂದ ಕಾದ ತವಾದ ಮೇಲೆ ದೋಸೆ ಹಾಕಿ ಅದಕ್ಕೆ ತುಪ್ಪ, ಆಲೂಗೆಡ್ಡೆ ಪಲ್ಯ ಹಾಕಿ ಮಡಸಿ ಮೇಲೆ ಬೆಣ್ಣೆ ಹಾಕಿದರೆ ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ಚಟ್ನಿಯ ಜೊತೆ ಸವಿಯಲು ಸಿದ್ಧ. ಓಕೆ ಸುಚಿತ್ ಅವರೇ, ಬೆಣ್ಣೆ ದೋಸೆ ಕೊಟ್ಟಿದ್ದೀರಾ, ಕೊಡೋಷ್ಟೊಳಗೆ ಬೆಣ್ಣೆ ಕರಗಿ ತುಪ್ಪ ಆಗಿ ಒಳಗೊಟ್ಟೋಗಿದ್ದೀರಿ. ಕರಗಷ್ಟು ತಿನ್ಬೇಡಿ, ತಿನ್ಬೋಣ? ಓಕೆ, ತಿನ್ಬೇಕು. ಆಮೇಲೆ ಒಬ್ರು ನಮ್ಗೆ ಪತ್ರ ಬರ್ದಿದ್ದಾರೆ, ಅದನ್ನ ಓದ್ಬೇಕು. ಎಲ್ಲಿಂದ ಬರ್ದಿದ್ದಾರೆ ಅಂದ್ರೆ, ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಒಳ್ಳೆ ಪೋಸ್ಟ್ಗಳೆಲ್ಲ ಹಾಕಿ ಸಿಕ್ಕಾಪಡೆ ಸಖತ್ತಾಗಿ ಮಾಡಿದರೆ. ಪ್ರೀತಿಯ ಒಗ್ಗರಣೆ ಡಬ್ಬಿ ಮುರಳಿಯವರಿಗೆ ಅಂತ ಯಾರು ಬರ್ದಿದ್ದಾರೆ? ಹರ್ಷಿತಾ, ದ್ವಿತೀಯ PUC, ಹೊಸದುರ್ಗ ತಾಲೂಕು, ಚಿತ್ರದುರ್ಗದಿಂದ ಬರ್ದಿ ನಮಗೆ ಕಳಿಸಿದ್ದಾರೆ. ಫಸ್ಟ್ ದೋಸೆಗಿಂತ ಇಂಪಾರ್ಟೆಂಟ್ ಪಲ್ಯ. ಪ್ಲೇನ್ ಪಲ್ಯ. ಅದೇ
ಸಪ್ಪೆ 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 ಪಲ್ಯ ಚೆನ್ನಾಗಿದೆ. ಇಷ್ಟೇ ಮಾಡ್ಕೋಬೋದ್ರಿ ಪಲ್ಯ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. ಹೌದು, ಅಷ್ಟೇ, ಬೇರೆ ಏನು ಹಾಕೋದಿಲ್ಲ. ಯೂಶಲಿ ನಮ್ಮ ಪಲ್ಯಗೆ ತುಂಬಾ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ನಾವು. ಸಾಸ್ವೆ, ಕಡಲೆಬೇಳೆ, ಅದೇ ಜಾಸ್ತಿ ಇರುತ್ತೆ ಪಲ್ಯದಲ್ಲಿ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಸುಚಿತ್ರಾ ಅವರು, ಅದ್ಭುತವಾಗಿ ಕೊಟ್ಟಿದ್ದಾರೆ. ಎಲ್ಲೋ ಬಿಡ್ರಿ ನೀವು ಸುಚಿತ್ರಾ, ಇವತ್ತೇ ಹಿಂಗೆ ನಾಳೆ ಇನ್ ಹೆಂಗೋ ಅದ್ಭುತ ಬಿಡ್ರಿ. ಓಕೆ, ಥ್ಯಾಂಕ್ ಯು ಸುಚಿತ್ರಾ, ತುಂಬಾ ಸಖತ್ತಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಏನ್ರಿ ಮುರಳಿ, ನಮ್ಮನ್ನು ಕಾರ್ಯಕ್ರಮಕ್ಕೆ ಕರ್ಸ್ಕೊಳ್ರಿ, ನಾವು ಸಹ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ, ನಮಗೂ ಒಂದು ಚಾನ್ಸ್ ಕೊಡಿಪ ಅಂತ ಇದ್ದೀರಾ. ಖಂಡಿತವಾಗ್ಲೂ ನಮ್ಮ ಕಾರ್ಯಕ್ರಮದಲ್ಲಿ ಯಾರು ಬೇಕಾದ್ರೂ ಬರ್ಬೋದು. ತಿನ್ನಕ್ ನಾನಿದ್ದೀನಿ, ಮಾಡಕ್ ನೀವಿದ್ದೀರಾ, ಇನ್ನೇನಕ್ಕೆ ತೊಂದರೆ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ, ಪತ್ರ ಬರೀರಿ, ಇಮೇಲ್ ಮಾಡಿ, ಗೊತ್ತಿರೋ ಕೈಲಿ ಹೇಳಿಸಿ, ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಅಲ್ಲಿ ತನಕ